ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಆಗಸ್ಟ್ ತಿಂಗಳ 14ನೇ ತಾರೀಕು ಬೃಹಸ್ಪತಿ ವಾಸರ, ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ದಕ್ಷಿಣಾಯನೆ, ವರ್ಷ ಋತು, ಶ್ರಾವಣ ಮಾಸ, ಕೃಷ್ಣ ಪಕ್ಷದ ಪಂಚಮಿಯ ತಿಥಿ ಈಗಾಗಲೇ ಮುಗಿದಿದೆ. ಈ ದಿನ ಬೆಳಗಿನ ಜಾವ 5:54. ನಂತರ ಷಷ್ಠಿ ತಿಥಿ ಈಗ ನಡೀತಾ ಇದೆ. ಇದು ಈ ದಿನ ರಾತ್ರಿ 3:35 ಇರಲಿದೆ. ಇನ್ನು ಈ ದಿನದ ನಕ್ಷತ್ರ ರೇವತಿ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 11:32 ಇರಲಿದೆ. ನಂತರ ಅಶ್ವಿನಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಗರಜ. ಇದು ಈ ದಿನ ಅಪರಾಹ್ನ 3:17 ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ಶೂಲ ಯೋಗ. ಇದು ಈ ದಿನ ಮಧ್ಯಾಹ್ನ 1:12 ಇರಲಿದೆ. ನಂತರ ಗಂಡ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ದಕ್ಷಿಣ ದಿಕ್ಕಿಗೆ. ಹಾಗೆ ಈ ದಿನ ಸೂರ್ಯ ಇರುವಂಥ ರಾಶಿ ಕರ್ಕಾಟಕ, ಚಂದ್ರ ಇರುವಂಥ ರಾಶಿ ಮೀನ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 2:01 ಅಪರಾಹ್ನ 3:35 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9:19 ಬೆಳಿಗ್ಗೆ 10:53 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6:12 ಬೆಳಿಗ್ಗೆ 7:42 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:13 ಬೆಳಿಗ್ಗೆ 11:06 ಇನ್ನು ಅಪರಾಹ್ನ 3:30 ಅಪರಾಹ್ನ 4:23 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:59 ಮಧ್ಯಾಹ್ನ 12:52 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6:49 ಬೆಳಿಗ್ಗೆ 8:19 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:06 ಸೂರ್ಯಾಸ್ತ ಸಂಜೆ 6:43. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ತುಲಾ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಗುರು. ಗುರು ಅಂತ ಹೇಳಿದ್ರೆ ಜ್ಞಾನಕ್ಕೆ, ನ್ಯಾಯಕ್ಕೆ, ಶ್ರದ್ಧೆಗೆ, ಸದ್ಗುಣಕ್ಕೆ, ಗಾಂಭೀರ್ಯಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಯಾರು ಶ್ರದ್ಧೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅಂಥವ್ರಿಗೆ ಅತ್ಯುತ್ತಮವಾದಂಥ ಫಲಗಳು ಸಿಕ್ಕತ್ತೆ. ವರ್ಕ್ ಇನ್ವಾಲ್ವ್ಮೆಂಟ್ ಈಸ್ ವೆರಿ ಎಸೆನ್ಷಿಯಲ್ ಅನ್ನುವಂಥದ್ದು ಗುರು ಹೇಳುವಂಥ ಮಾತು. ಹಾಗಾಗಿನೇ ಆ ಒಂದು ಕೆಲಸ ಕಾರ್ಯಗಳಿಂದ ಭಾಗ್ಯೋದಯ ಉಂಟಾಗುತ್ತೆ.
ಹಾಗೆ ಸಂಪತ್ತು ಪ್ರಾಪ್ತಿಯಾಗಲಿಕ್ಕೂ ಕೂಡ ಗುರು ಬಹಳ ಮುಖ್ಯ. ಹಾಗಾಗಿ ಗುರುಬಲ ಇದ್ರೇ ನಮ್ಮ ಕೆಲಸ ಕಾರ್ಯಗಳು ಆಗುವಂಥದ್ದು. ಅದರಲ್ಲೂ ಈ ಧನ ಪ್ರಾಪ್ತಿಗಾಗಲಿ ಪುತ್ರ ಪ್ರಾಪ್ತಿಗಾಗಲಿ ಗುರುವಿನ ಅನುಗ್ರಹ ಬೇಕು. ಹಾಗಾಗಿ ನಮ್ಮ ಜೀವನದಲ್ಲಿ ಒಂದು ಗಟ್ಟಿಯಾದ ಫಲಿತಾಂಶಗಳು ಸಿಗಬೇಕು ಅಂತ ಹೇಳಿದ್ರೆ ಗುರುವಿನ ಅನುಗ್ರಹದಿಂದ ಮಾತ್ರ ಸಾಧ್ಯ. ಹಾಗೆ ಈ ದಿನ ಇರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಗುರುಹೋರದಲ್ಲಿ ಆರಂಭ ಮಾಡಿದ್ರೆ ನಿಮಗೆ ಅತ್ಯುತ್ತಮವಾದಂಥ ಫಲಿತಾಂಶಗಳು ಸಿಕ್ಕತ್ತೆ. ಇನ್ನು ಈ ದಿನದ ಮಧ್ಯಾಹ್ನದಲ್ಲಿರುವಂಥ ಗುರುಹೋರದ ಸಮಯದಲ್ಲಿ ಸ್ವಲ್ಪ ಭಾಗ ಮಾತ್ರ ರಾಹುಕಾಲ ಇರುತ್ತೆ. ಇದನ್ನು ನೀವು ನೋಡಿಕೊಂಡು ಅನುಸರಣೆ ಮಾಡಿ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 6 ಗಂಟೆ 6 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 9 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 28 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 31 ನಿಮಿಷದವರೆಗೆ. ಹಾಗೆ ರಾತ್ರಿ 8 ಗಂಟೆ 37 ನಿಮಿಷದಿಂದ ರಾತ್ರಿ 9 ಗಂಟೆ 34 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು. ಆದರೆ ಈ ನೋಡಿಕೊಂಡು ರಾಹುಕಾಲವನ್ನು ಅನುಸರಣೆ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ಶನಿ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಯಾವುದಾದ್ರೂ ಆರಂಭ ಆದರೆ ಸ್ವಲ್ಪ ನಿಧಾನ ಆಗಿಬಿಡುತ್ತೆ. ಏಕೆಂದರೆ ಶನಿ ಮಂದಗತಿಯ ಚಲನೆಯನ್ನು ಹೊಂದಿರುವಂಥವನು. ಕೆಲಸಗಳು ನಿಧಾನ ಆಗುತ್ತೆ, ಫಲಿತಾಂಶಗಳು ಬೇಗ ಸಿಕ್ಕಲ್ಲ. ಅದಕ್ಕಾಗಿಯೇ ಕೆಲವೊಂದು ಪ್ರಮುಖವಾದಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 5 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 6 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 25 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 28 ನಿಮಿಷದವರೆಗೆ. ಇನ್ನು ರಾತ್ರಿ 7 ಗಂಟೆ 40 ನಿಮಿಷದಿಂದ ರಾತ್ರಿ 8 ಗಂಟೆ 37 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂಥ ಬುಧ ಹೋರ ಕೂಡ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಇನ್ನು ಆರ್ಬಿಟ್ರೇಷನ್ಗೆ, ಡಾಕ್ಯುಮೆಂಟೇಷನ್ಗೆ, ಪಾರ್ಟಿಷನ್ ಡೀಡ್ಸ್ಗೆ ಸಂಬಂಧಪಟ್ಟಂಥ ವಿಚಾರಗಳು, ಯಾವುದೇ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಹಾಗೆ ಈ ಹಣಕಾಸಿನ ವ್ಯವಹಾರಗಳನ್ನು ನಡೆಸುವಂಥದ್ದು, ಇನ್ನು ಯಾವುದೇ ರೀತಿಯ ವ್ಯವಹಾರಗಳಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ವಿಚಾರ, ಇದ್ಯಾವುದನ್ನು ಕೂಡ ಈ ದಿನ ಇರುವಂಥ ಬುಧ ಹೋರದಲ್ಲಿ ಮಾಡಬೇಡಿ. ಏಕೆಂದರೆ ಈ ವ್ಯಾಪಾರ ವ್ಯವಹಾರಗಳು ಈ ದಿನ ಬುಧ ಹೋರದಲ್ಲಿ ಅಷ್ಟೊಂದು ಅನುಕೂಲಕರವಾಗಿ ನಡೆಯಲ್ಲ. ಹಾಗಾಗಿ ಬುಧ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 18 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 21 ನಿಮಿಷದವರೆಗೆ. ಹಾಗೆ ಸಂಜೆ 5 ಗಂಟೆ 40 ನಿಮಿಷದಿಂದ ಸಂಜೆ 6 ಗಂಟೆ 44 ನಿಮಿಷದವರೆಗೆ. ಹಾಗೆ ರಾತ್ರಿ 12 ಗಂಟೆ 25 ನಿಮಿಷದಿಂದ ರಾತ್ರಿ 1 ಗಂಟೆ 21 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರ ಮಾತ್ರ ಬಹಳ ಚೆನ್ನಾಗಿದೆ. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ, ಹಾಗೆ ಪ್ರಯಾಣವನ್ನು ಪ್ರಾರಂಭ ಮಾಡಲಿಕ್ಕೂ ಕೂಡ ಉತ್ತಮ ಸಮಯ ಅಂತ ಹೇಳಿದ್ರೆ ಈ ದಿನ ಇರುವಂಥ ರವಿ ಹೋರದ ಸಮಯ. ಹಾಗೆ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದು, ಅಗ್ರಿಮೆಂಟ್ ವಿಚಾರ, ಪಾರ್ಟಿಷನ್ ಡೀಡ್ಸ್ಗೆ ಸಂಬಂಧಪಟ್ಟಂತಹ ವಿಚಾರ, ಗಣ್ಯರನ್ನು ಭೇಟಿ ಮಾಡುವಂಥ ವಿಚಾರ, ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳನ್ನು ಫಾಲೋ ಅಪ್ ಮಾಡುವಂಥ ವಿಚಾರ, ಇದೆಲ್ಲವನ್ನು ಕೂಡ ಈ ದಿನ ಇರುವಂಥ ರವಿ ಹೋರಾದಲ್ಲಿ ಮಾಡ್ಬೋದು. ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 12 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 15 ನಿಮಿಷದವರೆಗೆ. ಹಾಗೆ ಅಪರಾಹ್ನ 3 ಗಂಟೆ 34 ನಿಮಿಷದಿಂದ ಸಂಜೆ 4 ಗಂಟೆ 37 ನಿಮಿಷದವರೆಗೆ. ಹಾಗೆ ರಾತ್ರಿ 10 ಗಂಟೆ 31 ನಿಮಿಷದಿಂದ ರಾತ್ರಿ 11 ಗಂಟೆ 28 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಶುಕ್ರ ಹೋರ ಕೂಡ ಬಹಳ ಚೆನ್ನಾಗಿದೆ. ಇದು ಕೂಡ ಫೇವರಬಲ್ ಆಗೇ ಇದೆ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ಮಾಡಲಿಕ್ಕೆ, ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳಿಕ್ಕೆ ಈ ದಿನ ಶುಕ್ರ ಹೋರ ಬಹಳ ಪ್ರಶಸ್ತವಾಗಿದೆ. ಹಾಗೆ ಇಂಟೀರಿಯರ್ ಡಿಸೈನರ್ಸ್ಗೆ ಮತ್ತು ರೇಷ್ಮೆ ವ್ಯಾಪಾರಿಗಳಿಗೆ ಈ ದಿನ ಶುಕ್ರ ಹೋರದಿಂದ ಒಳ್ಳೆಯ ವ್ಯಾಪಾರಿ ಅನುಕೂಲತೆಗಳು ಉಂಟಾಗುತ್ತೆ. ಇನ್ನು ನಿಮ್ಮ ಒಂದು ಕ್ಲೈಂಟ್ಸನ್ನು ಮೀಟ್ ಮಾಡುವಂಥದ್ದು, ಈ ಬಿಸ್ನೆಸ್ಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು ಕೂಡ ಈ ದಿನ ಶುಕ್ರ ಹೋರಾದಲ್ಲಿ ಮಾಡ್ಬೋದು. ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಶುಕ್ರ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 15 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 18 ನಿಮಿಷದವರೆಗೆ. ಹಾಗೆ ಅಪರಾಹ್ನ 4 ಗಂಟೆ 37 ನಿಮಿಷದಿಂದ ಸಂಜೆ 5 ಗಂಟೆ 40 ನಿಮಿಷದವರೆಗೆ. ಇನ್ನು ರಾತ್ರಿ 11 ಗಂಟೆ 28 ನಿಮಿಷದಿಂದ ರಾತ್ರಿ 12 ಗಂಟೆ 25 ನಿಮಿಷದವರೆಗೆ ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು. ಉತ್ತಮವಾದಂಥ ಫಲಿತಾಂಶಗಳನ್ನು ಪಡ್ಕೊಳ್ಳಿಕ್ಕೆ ಶುಕ್ರ ಹೋರಾದಿಂದ ಕೂಡ ಸಾಧ್ಯ ಇದೆ.
ಹಾಗೆ ಹಣಕಾಸಿನ ಲೇವಾದೇವಿ ವ್ಯವಹಾರ ಮಾಡುವಂಥವರು ಕೂಡ ಈ ದಿನ ಶುಕ್ರ ಹೋರದಲ್ಲಿ ನಿಮ್ಮ ಬಿಸ್ನೆಸ್ಸನ್ನು ಮುಂದುವರಿಸ್ಬೋದು, ಒಳ್ಳೆಯ ಫಲಿತಾಂಶಗಳು ಸಿಕ್ಕತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ, ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಪ್ರತಿನಿತ್ಯ ನೀವು ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಈ ಪಂಚ ಅಂಗಗಳನ್ನು ತಿಳ್ಕೊಳ್ಬೇಕು. ಮತ್ತೆ ಯಾವ ಸಂದರ್ಭದಲ್ಲಿ ಯಾವ ಹೊರ ಇದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಆಯಾ ಹೊರದಲ್ಲೇ ನೀವು ಕೆಲಸ ಕಾರ್ಯಗಳನ್ನು ಆರಂಭ ಮಾಡೋದ್ರಿಂದ ಉತ್ತಮವಾದಂತಹ ಪ್ರಯತ್ನಕ್ಕೆ ಮೀರಿದಂತಹ ಫಲ ಸಿಕ್ಕೇ ಸಿಕ್ಕತ್ತೆ. ಹಾಗಾಗಿ ಪ್ರತಿನಿತ್ಯ ನೀವು ಆ ದಿನದ ಶುಭ ಮುಹೂರ್ತದ ಬಗ್ಗೆ, ಸೂಕ್ತವಾದಂಥ ಹೊರದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಬೇಕು. ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಿಂದ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಇದನ್ನು ನೀವು ಅನುಸರಣೆ ಮಾಡೋದ್ರಿಂದ, ಅದರಲ್ಲೂ ನಿಷ್ಠೆಯಿಂದ ನಂಬಿಕೆಯಿಂದ ಯಾರು ಅನುಸರಣೆ ಮಾಡ್ತಾರೆ ಅಂಥವರ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ನೀವು ಮನಸ್ಸಿನಲ್ಲಿ ಯಾವ ಒಂದು ಫಲಿತಾಂಶ ಬೇಕು ಅಂತ ಹೇಳಿ ಬಯಸ್ತೀರೋ ಅದು ನಿಮಗೆ ಸಿಕ್ಕೇ ಸಿಕ್ಕತ್ತೆ. ಹಾಗಾಗಿ ಈ ಪಂಚಾಂಗವನ್ನು ಪ್ರತಿನಿತ್ಯ ನೀವು ಶ್ರವಣ ಮಾಡ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ಇನ್ನು ಬಂಧುಗಳೇ, ಈ ದಿನ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಷಷ್ಠಿಯ ತಿಥಿ ಇರುವಂಥ ದಿನ, 6ನೇ ದಿನ ಬಹಳ ವಿಶೇಷವಾಗಿದೆ. ಅದರಲ್ಲೂ ಸರ್ವಾರ್ಥ ಸಿದ್ಧಿಯೋಗ ಇರುವಂಥ ದಿನ. ಈ ದಿನ ಬೆಳಿಗ್ಗೆ ರೇವತಿ ನಕ್ಷತ್ರ ಇರುತ್ತೆ, ಗುರುವಾರ ಇದೆ. ಯಾವ ಗುರುವಾರದ ದಿನ ರೇವತಿ ನಕ್ಷತ್ರ ಇರುತ್ತೋ ಆ ದಿನ ಸರ್ವಾರ್ಥ ಸಿದ್ಧಿಯೋಗ ಇರುತ್ತೆ. ಹಾಗಾಗಿ ಈ ದಿನ ಬೆಳಿಗ್ಗೆ ಸೂರ್ಯೋದಯದಿಂದಲೇ 6:06 ಈ ದಿನ ಬೆಳಿಗ್ಗೆ 11:31 ಸರ್ವಾರ್ಥ ಸಿದ್ಧಿಯೋಗ ಇರುತ್ತೆ. ಇಲ್ಲಿ ರೇವತಿ ನಕ್ಷತ್ರ ಈ 11:31 ಮುಕ್ತಾಯ ಆಗುತ್ತೆ. ನಂತರದಲ್ಲಿ ಅಶ್ವಿನಿ ನಕ್ಷತ್ರ ಆರಂಭ ಆಗುತ್ತೆ, ಅದರಲ್ಲೂ ಗುರುವಾರ ಮುಂದುವರಿಯುತ್ತೆ. ಹಾಗಾಗಿ ಅಶ್ವಿನಿ ನಕ್ಷತ್ರ ಮತ್ತು ಗುರುವಾರ ಇರುವಂಥ ದಿನ ಕೂಡ ಸರ್ವಾರ್ಥ ಸಿದ್ಧಿಯೋಗ ಇರುತ್ತೆ. ಹಾಗಾಗಿ ಈ ದಿನ ಬೆಳಿಗ್ಗೆ 11:32 ನಾಳೆ ಬೆಳಿಗ್ಗೆ ಸೂರ್ಯೋದಯದವರೆಗೂ ಕೂಡ, ಅಂದರೆ ನಾಳೆ ಬೆಳಿಗ್ಗೆ 6:06 ಕೂಡ ಈ ಸರ್ವಾರ್ಥ ಸಿದ್ಧಿಯೋಗ ಇರುತ್ತೆ. ಹಾಗಾಗಿ ಈ ದಿನ ಬಹಳ ಅತ್ಯುತ್ತಮವಾಗಿರುವಂಥ ದಿನ. ಅದರಲ್ಲೂ ಶುಭ ಮುಹೂರ್ತಗಳು, ವಿವಾಹಾದಿ ಕಾರ್ಯಗಳು ನಡೆಯುವಂಥ ಸಂದರ್ಭ ಇದೆ. ಹಾಗಾಗಿ ನಿಮ್ಮ ಯಾವುದೇ ಶುಭ ಕಾರ್ಯಗಳನ್ನು ಈ ಒಂದು ಸಂದರ್ಭದಲ್ಲಿ ನೀವು ಪ್ರಾರಂಭ ಮಾಡಬಹುದು. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳಿಕ್ಕೆ, ಇನ್ನು ಟೋಕನ್ ಅಡ್ವಾನ್ಸನ್ನು ಕೊಟ್ಟು ಅಗ್ರಿಮೆಂಟ್ಗಳನ್ನು ಮಾಡಿಕೊಳ್ಳಿಕ್ಕೂ ಕೂಡ ತುಂಬ ಪ್ರಶಸ್ತವಾಗಿರುವಂಥ ಸಮಯ ಇದೆ. ಹಾಗಾಗಿ ಕೆಲವೊಂದು ದುಷ್ಟ ಮುಹೂರ್ತಗಳನ್ನು, ಕೆಲವು ಅನ್ಫೇವರಬಲ್ ಆಗಿರುವಂಥ ಹೊರಗಳನ್ನು ಬಿಟ್ಟರೆ ಉಳಿದೆಲ್ಲ ಸಮಯವೂ ಕೂಡ ಈ ದಿನ ತುಂಬ ಪ್ರಶಸ್ತವಾಗಿದೆ. ಇದನ್ನು ಸದುಪಯೋಗ ಮಾಡಿಸ್ಕೊಳ್ಳಿ. ನಿಮ್ಮ ಬಹುದಿನದ ಕನಸನ್ನು ನನಸು ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಈ ದಿನ ಸಿಕ್ಕತ್ತೆ. ಅದನ್ನು ನೀವು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ನಾವು ಬಹಳ ವಿಶೇಷವಾಗಿ ಕೆಲವೊಂದು ಜಾತಕಗಳನ್ನು ಪರಿಶೀಲನೆ ಮಾಡಿದಾಗ ಕೆಲವೊಂದು ಗ್ರಹಗಳು ಪ್ರತಿಕೂಲವಾದಂತಹ ಪರಿಣಾಮವನ್ನು ಕೊಡ್ತಾ ಇರುತ್ತೆ. ಅಂದರೆ ಕೆಲವು ದುಷ್ಟಗ್ರಹಗಳು ನಮಗೆ ಸರಿಯಾದಂತಹ ಫಲವನ್ನು ಕೊಡಲ್ಲ. ಹಾಗಾಗಿ ಅಂತಹ ಗ್ರಹಗಳಿಂದ ಸೂಚಿತವಾದಂತಹ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಬೇಕು ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಇರ್ತೇವೆ. ಅದರಲ್ಲೂ ಬಹಳ ಮುಖ್ಯವಾಗಿ ಈ ನವಗ್ರಹಗಳ ಆರಾಧನೆಯನ್ನು ಮಾಡಬೇಕು, ನವಗ್ರಹ ಶಾಂತಿಯನ್ನು ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಆಗಾಗ್ಗೆ ತಿಳಿಸ್ತಾ ಇರುವಂಥದ್ದು ಉಂಟು. ಹಾಗೆ ಇಲ್ಲಿ ಈ ನವಗ್ರಹಗಳಿಗೆ ವಿಶೇಷವಾದಂಥ ದಾನಗಳನ್ನು ಕೊಡುವಂಥದ್ದನ್ನು ಕೂಡ ನೀವು ಮರಿಬಾರ್ದು. ಇಲ್ಲಿ ಉದಾಹರಣೆಗೆ ರವಿ ಗ್ರಹಕ್ಕೆ ಗೋಧಿಯನ್ನು, ಗುರುಗ್ರಹಕ್ಕೆ ಕಡಲೆಯನ್ನು, ಕುಜಗ್ರಹಕ್ಕೆ ತೊಗರಿಯನ್ನು, ಬುಧನಿಗೆ ಹೆಸರನ್ನು, ಶುಕ್ರನಿಗೆ ಅವರೆಯನ್ನು, ಚಂದ್ರನಿಗೆ ಅಕ್ಕಿಯನ್ನು, ಕೇತುವಿಗೆ ಹುರುಳಿಯನ್ನು, ಶನಿಗೆ ಎಳ್ಳನ್ನು, ಹಾಗೆ ರಾಹುವಿಗೆ ಉದ್ದನ್ನು ದಾನ ಮಾಡಬೇಕು ಅನ್ನುವಂಥದ್ದು ಇದೆ. ಹಾಗೆ ಈ ಒಂದು ಗ್ರಹಗಳ ಶಾಂತಿಗೆ ಅನುಗುಣವಾಗಿ ಗ್ರಹಾರಾಧನೆಯನ್ನು ಮಾಡುವಂಥದ್ದು, ಹಾಗೆ ಬಹಳ ವಿಶೇಷವಾಗಿ ಗ್ರಹಗಳಿಂದ ಬರ್ತಾ ಇರುವಂಥ ದೋಷಗಳೇನಿದೆ ಅದನ್ನು ನಿವೃತ್ತಿ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿ ನವಗ್ರಹಗಳ ಪೂಜೆಯನ್ನು ಮಾಡಬೇಕು. ಇಲ್ಲಿ ದುಷ್ಟಾರಿಷ್ಟೇ ಸಮಾಯಾತೆ ಕರ್ತವ್ಯಂ ಗ್ರಹಶಾಂತಿಕಂ ಅಂತ ಹೇಳುವಂಥದ್ದು ಇಲ್ಲಿ ನಮ್ಮ ಆಯುಷ್ಯಕ್ಕಾಗಿ, ಆರೋಗ್ಯಕ್ಕಾಗಿ, ಹಾಗೆ ಪುಷ್ಟಿವರ್ಧನೆಗಾಗಿ ಗ್ರಹಗಳನ್ನು ಆರಾಧನೆ ಮಾಡಬೇಕು ಅನ್ನುವಂಥದ್ದು ಇದೆ. ಹಾಗೆ ಈ ಗ್ರಹಗಳ ಆರಾಧನೆ ಸಾಮಾನ್ಯವಾಗಿ 5 ವಿಧದಲ್ಲಿ ಮಾಡುವಂಥದ್ದಿದೆ. ನೀವು ಈ ನವಗ್ರಹ ಶಾಂತಿಯನ್ನು ಮಾಡಿಸಿದಾಗ ಈ 5 ರೀತಿಯಲ್ಲಿ ಅವರು ಮಾಡಿದ್ದಾರಾ ಅನ್ನುವಂಥದ್ದನ್ನು ನೀವು ಗಮನಿಸಬೇಕು. ಮೊದಲನೇದಾಗಿ ಪೂಜೆ, ಎರಡನೇದಾಗಿ ಅಧ್ವರ, ಮೂರನೇದು ಜಪ, ನಾಲ್ಕನೇದು ಸ್ತೋತ್ರ, 5ನೇದು ದಾನ ಅನ್ನುವಂಥ ಈ 5 ಹಂತಗಳಲ್ಲಿ ನವಗ್ರಹಗಳನ್ನು ಆರಾಧನೆ ಮಾಡಬೇಕು.
ನವಗ್ರಹಗಳನ್ನು ತೃಪ್ತಿಪಡಿಸಬೇಕು ಅನ್ನುವಂಥದ್ದು ಇದೆ. ಇಲ್ಲಿ ದಾನದ ವಿಚಾರವಾಗಿ ಹೇಳಿದ್ವಿ, ಅಂದರೆ ಯಾವ ಯಾವ ಧಾನ್ಯಗಳನ್ನು ಯಾವ ಗ್ರಹಕ್ಕೆ ಅನುಸಾರವಾಗಿ ದಾನ ಕೊಡಬೇಕು ಅನ್ನುವಂಥ ವಿಚಾರ. ಇನ್ನು ಈ ನವಗ್ರಹಗಳ ಪೂಜೆಗೆ ಬಂದರೆ ನವಗ್ರಹ ಪೂಜೆಯಲ್ಲಿ ನವಗ್ರಹ ಪ್ರತಿಮೆಗಳನ್ನು ಇಟ್ಟಿರ್ತಾರೆ, ಅಥವಾ ಆಯಾಯ ಧಾನ್ಯಗಳನ್ನೇ ಆ ನವಗ್ರಹಗಳ ಪ್ರತೀಕವಾಗಿ ಇಟ್ಟಿರ್ತಾರೆ. ಅಂದರೆ ಈ ಧಾನ್ಯಗಳೇ ನವಗ್ರಹಗಳನ್ನು ಪ್ರತಿನಿಧಿಸುವಂಥದ್ದು. ಆದಿತ್ಯಾದಿ ನವಗ್ರಹದ ಪ್ರತಿಮೆ ಇರುವಲ್ಲಿಗೆ ಹೋಗಿ ಅಭಿಷೇಕಾದಿ ಪೂಜೆಗಳನ್ನು ಮಾಡಿಸುವಂಥದ್ದು ಇದೆ. ಕೆಲವರು ಮಾಡಿಸ್ತಾರೆ, ನಂತರ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡ್ತಾರೆ. ಇದರಿಂದ ಗ್ರಹ ಪ್ರೀತಿಯನ್ನು ಸಂಪಾದನೆ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇದು ಬಹಳ ಬೇಗ ಈ ಗ್ರಹಗಳ ವಿಶ್ವಾಸವನ್ನು ನಾವು ಗಳಿಸ್ಬೋದು, ಗ್ರಹಗಳ ಅನುಗ್ರಹವನ್ನು ಪಡ್ಕೊಳ್ಬೋದು. ಆದರೆ ಈ ಸಂದರ್ಭದಲ್ಲಿ ಆಯಾಯ ಗ್ರಹಗಳಿಗೆ ಪ್ರಿಯವಾದಂತಹ ನೈವೇದ್ಯವನ್ನು ನಿವೇದನೆ ಮಾಡಬೇಕಾಗತ್ತೆ. ಇಲ್ಲಿ ಸೂರ್ಯನಿಗೆ ಗುಡಾನ್ನವನ್ನು, ಚಂದ್ರನಿಗೆ ಪಾಯಸವನ್ನು, ಕುಜನಿಗೆ ಪರಿಮಳಿಸುವಂಥ ಗಂಜಿಯನ್ನು, ಬುಧನಿಗೆ ಕ್ಷೀರಾನ್ನವನ್ನು, ಗುರುವಿಗೆ ಮೊಸರನ್ನವನ್ನು, ಶುಕ್ರನಿಗೆ ಘೃತಾನ್ನವನ್ನು, ಶನಿಗೆ ಎಳ್ಳು ಮಿಶ್ರಿತಾನ್ನವನ್ನು, ಇನ್ನು ರಾಹುವಿಗೆ ಕುಂಬಳಕಾಯಿ ಮತ್ತು ಉದ್ದು ಮಿಶ್ರಿತವಾದಂತಹ ಅನ್ನ, ಮತ್ತು ಕೇತುವಿಗೆ ಚಿತ್ರಾನ್ನ ಅತ್ಯಂತ ಪ್ರಿಯವಾದಂತಹ ನೈವೇದ್ಯ ಇದು. ಇದನ್ನು ನೈವೇದ್ಯ ಆಹುತಿಗಳು ಗ್ರಹ ಪ್ರೀತಿಕರ ಅಂತ ಹೇಳಿ ನವಗ್ರಹ ಹಾರಿಕೆ ಅನ್ನುವಂಥ ಗ್ರಂಥದಲ್ಲಿ ತಿಳಿಸಿದ್ದಾರೆ. ಹಾಗಾಗಿನೇ ಬಹಳ ವಿಶೇಷವಾಗಿ ಈ 9 ಗ್ರಹಗಳಿಗೂ ಕೂಡ ವಿಭಿನ್ನವಾದಂತಹ ವಿಶೇಷವಾದಂತಹ ನೈವೇದ್ಯವನ್ನು ಮಾಡಬೇಕು ಈ ಪೂಜಾದಿಗಳ ಸಂದರ್ಭದಲ್ಲಿ. ಇನ್ನು ಎರಡನೇದಾಗಿ ಅಧ್ವರ ಅಂತ ಹೇಳ್ತಾರೆ. ಇಲ್ಲಿ ಅಧ್ವರ ಅಂತ ಹೇಳಿದ್ರೆ ಹೋಮ. ನವಗ್ರಹಾಂತರ್ಯಾಮಿ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಉದ್ದೇಶಿಸಿ ಅಗ್ನಿಯಲ್ಲಿ ಆಹುತಿಯನ್ನು ಕೊಡುವಂಥದ್ದೇ ಈ ಅಧ್ವರ. ಇಲ್ಲಿ ನವಗ್ರಹಗಳ ಮಂತ್ರದಿಂದ ಪ್ರತ್ಯೇಕವಾಗಿ ಸಮಿತ್ತುಗಳನ್ನು ಈ ಹೋಮಕ್ಕೆ ಅರ್ಪಿಸುವಂಥದ್ದು ಇದೆ. ಮತ್ತು ಚರು ಆಜ್ಯ ಅಂದರೆ ತುಪ್ಪ, ಇದರಿಂದ 28 ಅಥವಾ 108 ಸಂಖ್ಯೆಯ ಆಹುತಿಗಳನ್ನು ಕೊಡ್ತಾರೆ ಈ ಹೋಮ ಮಾಡುವಂಥ ಸಂದರ್ಭದಲ್ಲಿ. ಇಲ್ಲಿ ಚರುವನ್ನು ಹೋಮಕ್ಕೆ ಅರ್ಪಣೆ ಮಾಡುವಂಥದ್ದಿದೆ. ಅಂದರೆ ಇಲ್ಲಿ ಚರು ಅಂತ ಹೇಳಿದ್ರೆ ಅನ್ನ. ಆಯಾಯ ಗ್ರಹಗಳಿಗೆ ಪ್ರಿಯವಾದಂತಹ ಅನ್ನವನ್ನು ಈ ಹಿಂದೆ ಹೇಳಿರುವಂತಹ ಪ್ರಕಾರವೇ ಹೋಮಕ್ಕೆ ಅರ್ಪಿಸುವಂಥದ್ದು ಇದೆ. ಹಾಗಾಗಿ ಒಂದೊಂದು ಗ್ರಹದ ಬಗ್ಗೆ ಕೂಡ ಸ್ತೋತ್ರವನ್ನು ಹೇಳಿದಾಗ ಆ ಗ್ರಹಕ್ಕೆ ಸಂಬಂಧಪಟ್ಟಂತಹ ನೈವೇದ್ಯವನ್ನು ಚರು ರೂಪದಲ್ಲಿ ಆ ಹೋಮಕ್ಕೆ, ಅಂದರೆ ಆ ಬೆಂಕಿಯ ಜ್ವಾಲೆಗೆ ಅರ್ಪಿಸಬೇಕು ಅನ್ನುವಂಥದ್ದಿದೆ. ಹಾಗಾಗಿ ಈ ಸೂರ್ಯಾದಿ ಗ್ರಹಗಳಿಗೆ ಗುಡಾನ್ನವೇ ಮೊದಲಾದಂತಹ ಅನ್ನದಿಂದಲೇ ಹೋಮ ಮಾಡುವಂಥದ್ದು ಅತ್ಯಂತ ಶ್ರೇಷ್ಠ. ಹಾಗೆ ಪ್ರತಿಯೊಂದು ಗ್ರಹಗಳಿಗೂ ಕೂಡ ಅದರದೇ ಆದಂತಹ ಸಮಿತ್ತುಗಳಿದೆ. ಇಲ್ಲಿ ಸಮಿತ್ತು ಅಂತ ಹೇಳಿದ್ರೆ ಬಹಳ ವಿಶೇಷವಾದಂತಹ ಸಸ್ಯಗಳ ಭಾಗ ಇದು. ಹಾಗಾಗಿ ಇಲ್ಲಿ ಸೂರ್ಯನಿಗೆ, ಅಂದರೆ ಈ ಸೂರ್ಯ ಗ್ರಹವನ್ನು ನಾವು ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಅರ್ಕವನ್ನು, ಅಂದರೆ ಎಕ್ಕವನ್ನು ಅರ್ಪಿಸಬೇಕು. ಇದು ಒಂದು ಸಮಿತ್ತು. ಹಾಗೆ ಚಂದ್ರನಿಗೆ ಪಲಾಶ ಅಂದರೆ ಮುತ್ತುಗವನ್ನು, ಕುಜನಿಗೆ ಖದಿರವನ್ನು, ಬುಧನಿಗೆ ಉತ್ತರಾಣಿಯನ್ನು, ಗುರುವಿಗೆ ಅಶ್ವತ್ಥ ವೃಕ್ಷದ ಕಡ್ಡಿಯನ್ನು, ಶುಕ್ರನಿಗೆ ಔದುಂಬರ ಅಂದರೆ ಅತ್ತಿಮರ, ಇನ್ನು ರಾಹುವಿಗೆ ದೂರ್ವೆ ಅಂದರೆ ಗರಿಕೆಯನ್ನು, ಕೇತುವಿಗೆ ಕುಶ ಅಂದರೆ ದರ್ಭೆಯನ್ನು ಸಮಿತ್ತಾಗಿ ಉಪಯೋಗಿಸ್ತಾರೆ. ಈ ಸಮಿತ್ತುಗಳನ್ನು ಹೋಮದಲ್ಲಿ ಬಳಸಬೇಕು ಅನ್ನುವಂಥದ್ದು. ಹಾಗೆ ಗುಡಾನ್ನಾದಿ ಚರುವಿನಿಂದ ಮತ್ತು ಹಸುವಿನ ತುಪ್ಪದಿಂದ ಹೋಮ ಮಾಡುವಂಥದ್ದೇ ನವಗ್ರಹ ಹೋಮ. ಹಾಗಾಗಿ ಆಗಾಗ್ಗೆ ಮನೆಯಲ್ಲಿ ನವಗ್ರಹ ಹೋಮಗಳನ್ನು ಮಾಡ್ತಾ ಇದ್ದರೆ ವಿಶೇಷವಾದಂಥ ಫಲಗಳು ಸಿಕ್ಕತ್ತೆ. ಮನೆಯಲ್ಲಿ ಒಂದು ಶಾಂತಿ, ಸಮಾಧಾನ, ಉತ್ತರೋತ್ತರವಾದಂಥ ಅಭಿವೃದ್ಧಿ ಸಾಧ್ಯವಾಗುತ್ತೆ. ಇನ್ನು ಈ ನವಗ್ರಹ ಹೋಮವನ್ನು ಮಾಡುವಂತಹ ಸಂದರ್ಭದಲ್ಲಿ ಕೊನೆಯಲ್ಲಿ ದುರ್ಗಾದಿ ಕೃತು ಷಡ್ಗುಣ್ಯ ದೇವತೆಗಳಿಗೆ ಇಂದ್ರಾದಿ ಅಷ್ಟದಿಕ್ಪಾಲಕ ದೇವತೆಗಳನ್ನೂ ಕೂಡ ಪೂಜೆ ಮಾಡ್ತಾರೆ. ಅವರಿಗೂ ಕೂಡ ಆಹುತಿಯನ್ನು ನೀಡ್ತಾರೆ. ಪ್ರಾಯಶ್ಚಿತ್ತ ಹವನವನ್ನು ಮಾಡುವಂಥದ್ದು ಇದೆ. ಇದು ಹೋಮ ಸಂಪನ್ನವಾಗಲಿಕ್ಕೆ ಮಾಡಬೇಕಾಗಿರುವಂಥ ಒಂದು ವಿಧಿವಿಧಾನ. ಹಾಗಾಗಿ ನವಗ್ರಹಗಳ ಹೋಮದಲ್ಲಿ ವಿಶೇಷವಾಗಿ ಇಲ್ಲಿ ಸಮಿತ್ತುಗಳನ್ನು ಮತ್ತೆ ನೈವೇದ್ಯವನ್ನು ನಿವೇದನೆ ಮಾಡಬೇಕು ಅನ್ನುವಂಥದ್ದು ಇದೆ. ಇದಿಷ್ಟು ಹೋಮದ ವಿಚಾರ ಆಯಿತು. ಇನ್ನು ಈ ನವಗ್ರಹಗಳನ್ನು ಆರಾಧನೆ ಮಾಡುವಂಥ ಇನ್ನೊಂದು ವಿಧಾನ ಅಂತ ಹೇಳಿದ್ರೆ ಜಪ. ಈ ನವಗ್ರಹಗಳಿಗೆ ಸಂಬಂಧಪಟ್ಟಂತಹ 9 ವೇದ ಮಂತ್ರಗಳಿದೆ. ಇದರ ಉದ್ದೇಶ ಇದ್ದಂಥವರು ಮಾತ್ರ ಇದನ್ನು ಜಪ ಮಾಡಬೇಕು. ಹಾಗೆ ಆಯಾಯ ಗ್ರಹಗಳಿಗೆ ಪ್ರಿಯವಾದಂತಹ ಮಂತ್ರಗಳೇನಿದೆ ಆ ಮಂತ್ರಗಳನ್ನು ಬಹಳ ಸ್ಪಷ್ಟವಾಗಿ ಉಚ್ಚಾರ ಮಾಡಬೇಕು. ಅಂದರೆ ಆ ಮಂತ್ರದ ಮೂಲಕ ಪರಮಾತ್ಮನನ್ನು ಧ್ಯಾನ ಮಾಡಿದಾಗ ಗ್ರಹ ಪ್ರೀತಿ ಉಂಟಾಗುತ್ತೆ ಅನ್ನುವಂಥ ಉಲ್ಲೇಖ ಇದೆ.
ಯಾವ ಗ್ರಹಗಳ ಜಪ ಎಷ್ಟು ಮಾಡಬೇಕು ಅನ್ನುವಂಥದ್ರಲ್ಲಿ 2 ಕ್ರಮ ಇದೆ. ಒಂದು ಕ್ರಮದಂತೆ ಜಪ ಸಂಖ್ಯೆಯನ್ನ ನಾವು ಅನುಸರಣೆ ಮಾಡುವಂಥದ್ದು, ಅಂದರೆ ಪ್ರತಿಯೊಂದು ಗ್ರಹಕ್ಕೂ ಇಷ್ಟೇ ಜಪ ಸಂಖ್ಯೆ ಅನ್ನುವಂಥದ್ದು ಇದೆ, ಆ ಸಂಖ್ಯೆಯಷ್ಟು ಜಪವನ್ನು ಮಾಡಬೇಕು ಅನ್ನುವಂಥದ್ದು. ಇನ್ನೊಂದು ಆಯಾಯ ಗ್ರಹಗಳ ದಶಾವರ್ಷಕ್ಕೆ ಅನುಗುಣವಾಗಿ ಜಪ ಮಾಡಬೇಕು. ಅಂದರೆ ಆದಿತ್ಯನ ದಶಾವರ್ಷ 6 ವರ್ಷ, ಅಂದರೆ ಈ ದಶೆ ನಡೆಯುವಂಥದ್ದು 6 ವರ್ಷ. ಆದ್ದರಿಂದ 6000 ಸಂಖ್ಯೆಯಲ್ಲಿ ಆದಿತ್ಯನ ಜಪ ಆಗಬೇಕು ಅಂತ ಹೇಳ್ತಾರೆ. ಹಾಗೆ ಚಂದ್ರನಿಗೆ 10,000, ಕುಜನಿಗೆ 7,000, ಬುಧನಿಗೆ 17,000, ಗುರುವಿಗೆ 16,000, ಶುಕ್ರನಿಗೆ 20,000, ಶನೇಶ್ವರನಿಗೆ 19,000, ಇನ್ನು ರಾಹುವಿಗೆ 18,000, ಹಾಗೆ ಕೇತುವಿಗೆ 7,000 ಸಂಖ್ಯೆಯಲ್ಲಿ ಜಪವನ್ನು ಮಾಡಬೇಕು. ಸ್ವತಃ ಕರ್ತೃವೇ ಇಷ್ಟು ಜಪ ಮಾಡಬೇಕು ಅನ್ನುವಂಥದ್ದಿದೆ. ಆದರೆ ಇದು ದುಸ್ಸಾಧ್ಯವಾದ್ರಿಂದ ಶ್ರೋತ್ರಿಯ ಬ್ರಾಹ್ಮಣರ ಮೂಲಕ ಮಾಡಿಸಬಹುದು. ಇದರಿಂದ ಗ್ರಹಗಳು ಶಾಂತಿಯುತವಾಗುತ್ತೆ, ಗ್ರಹಗಳ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ನಮ್ಮ ಜಾತಕದಲ್ಲಿ ಯಾವ ಗ್ರಹ ತುಂಬ ವೀಕ್ ಆಗಿದೆ ಆ ಗ್ರಹವನ್ನು ಬಲಪಡಿಸ್ಕೊಳ್ಳಿಕ್ಕೂ ಕೂಡ ಈ ಜಪವನ್ನು ಮಾಡುವಂಥದ್ದು ಕೂಡ ಇದೆ. ಹಾಗೆ ಯಜಮಾನೈ ಯಥಾಶಕ್ತಿ ಗಾಯತ್ರಿ ಜಪದಿಂದಲೂ ಕೂಡ ಗ್ರಹ ದೋಷವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೂ ಕೂಡ ಅವಕಾಶ ಇದೆ. ಅದಕ್ಕೂ ಕೂಡ ಗಾಯತ್ರಿ ಮಂತ್ರ ಜಪವನ್ನು ಮಾಡಲೇಬೇಕು ಅನ್ನುವಂಥದ್ದು. ಇನ್ನು ಈ 4ನೇ ವಿಧಾನ ಅಂತ ಹೇಳಿದ್ರೆ ಸ್ತೋತ್ರ. ಇಲ್ಲಿ ಪುರಾಣಗಳಲ್ಲಿ ಬಂದಂತಹ ಅಪರೋಕ್ಷ ಜ್ಞಾನಿಗಳಿಂದ ರಚಿತವಾದಂತಹ ನವಗ್ರಹ ಸ್ತೋತ್ರಗಳಿದೆ. ಇದನ್ನು ಪಠಣ ಮಾಡುವಂಥದ್ದು ಗ್ರಹ ಪ್ರೀತಿಯನ್ನು ಸಂಪಾದನೆ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ವೇದ ಮಂತ್ರದ ಬಗ್ಗೆ ತಿಳಿಯದವರೂ ಕೂಡ ಈ ಗ್ರಹ ಸ್ತೋತ್ರವನ್ನು 10 ಬಾರಿಯೋ 100 ಬಾರಿಯೋ 108 ಬಾರಿಯೋ ಪಠಣ ಮಾಡೋದ್ರ ಮೂಲಕ ಈ ಗ್ರಹ ದೋಷವನ್ನು ಪರಿಹಾರ ಮಾಡಿಕೊಳ್ಬಹುದು. ಹಾಗಾಗಿನೇ ಇಲ್ಲಿ ಈ ನವಗ್ರಹ ಸ್ತೋತ್ರಗಳೇನಿದೆ, ಮಂತ್ರಗಳೇನಿದೆ, ಅದನ್ನು ನಾವು ಬಹಳ ಮುತುವರ್ಜಿಯಿಂದ ಸ್ಪಷ್ಟವಾಗಿ ಉಚ್ಚಾರ ಮಾಡ್ತಾ ಪಠಣ ಮಾಡಬೇಕು ಅನ್ನುವಂಥದ್ದು. ಇದರಿಂದ ಯಾವುದೇ ಗ್ರಹದ ದೋಷ ಇದ್ರೂ ಕೂಡ ಅದು ನಿವಾರಣೆಯಾಗುತ್ತೆ. ಹಾಗಾಗಿ ಬದುಕಿನಲ್ಲಿ ಶಾಂತಿ, ಸಮಾಧಾನ, ಸಂತೋಷ, ಬಹಳ ಮುಖ್ಯವಾಗಿ ಆರೋಗ್ಯ ಇದು ಪ್ರಾಪ್ತಿಯಾಗಬೇಕು ಅಂತ ಹೇಳಿದ್ರೆ ಇಲ್ಲಿ ಈ ಗ್ರಹ ದೋಷವನ್ನು ಸ್ತೋತ್ರಗಳ ಮೂಲಕ ಪರಿಹಾರ ಮಾಡಿಕೊಳ್ಬೋದು. ಇನ್ನು 5ನೇದು ದಾನ. ಈಗಾಗಲೇ ದಾನದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನೀವು ತಿಳ್ಕೊಂಡಿದ್ದೀರಿ. ಈ ಗ್ರಹಚಾರ ದೋಷ ಪರಿಹಾರದ ಹಲವು ಮಾರ್ಗಗಳಲ್ಲಿ ದಾನವೂ ಕೂಡ ಒಂದು. ಇಲ್ಲಿ ನವಗ್ರಹಗಳಿಗೆ ಸಂಬಂಧಿಸಪಟ್ಟಂತಹ ಧಾನ್ಯವನ್ನು ದಾನ ಮಾಡ್ಬೋದು, ಪ್ರತಿಮೆಯನ್ನು ದಾನ ಮಾಡ್ಬೋದು, ಹಾಗೆ ವಸ್ತ್ರಾದಿಗಳನ್ನು ದಾನ ಮಾಡಿದ್ರೂ ಕೂಡ ಬೇಗ ಫಲಪ್ರಾಪ್ತಿಯಾಗುತ್ತೆ. ಹಾಗಾಗಿ ಒಂದು ಜಾತಕದಲ್ಲಿ ಯಾವುದೇ ರೀತಿಯ ಗ್ರಹ ದೋಷ ಇದ್ದರೆ ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಶಕ್ತಿ ಉಳ್ಳಂಥವರು ಈ 4 ದಾನಗಳನ್ನು ಕೂಡ ಕೊಡಬಹುದು. ಶಕ್ತಿಗೆ ಅನುಗುಣವಾಗಿ 1-2 ದಾನವನ್ನು ಕೂಡ ಮಾಡಬಹುದು. ಆದರೆ ಎಷ್ಟು ದಾನ ಕೊಡ್ತಾ ಇದ್ದೇನೆ ಅನ್ನೋದಕ್ಕಿಂತಲೂ ಕೂಡ ಕೊಡುವಾತನ ನಿರ್ವಂಚನೆ ಬುದ್ಧಿ, ಹಾಗೆ ಆ ದಾನ ಕೊಡ್ತಾ ಇರುವಂಥದ್ರ ಬಗ್ಗೆ ನಂಬಿಕೆ, ಇದರ ಮೇಲೆ ಫಲ ಪ್ರಾಪ್ತಿಯಾಗತ್ತೆ. ಹಾಗೆ ಈ ದಾನದ ಸಾಫಲ್ಯದಲ್ಲಿ ಮುಖ್ಯ ಪಾತ್ರವನ್ನು ವಹಿಸುವಂಥದ್ದು ಕೊಡುವವನ ಹಾಗೆ ತೆಗೆದುಕೊಳ್ಳುವಂಥವರ ಮನಸ್ಥಿತಿ. ಹಾಗೆ ಈ ಯೋಗ್ಯತೆಗೆ ಅನುಸಾರವಾಗಿ ಹವನಗಳ ವ್ಯವಸ್ಥೆಯನ್ನು ಮಾಡುವಂಥದ್ದು, ಆ ಸಂದರ್ಭದಲ್ಲಿ ಅನ್ನದಾನ ಮಾಡುವಂಥದ್ದು, ಹಾಗೆ ಸೂಕ್ತವಾದಂತಹ ಮಂತ್ರಗಳನ್ನು ಪಠಣ ಮಾಡಿಕೊಳ್ಳುವಂಥದ್ದು, ಜೊತೆಗೆ ತಾಂಬೂಲಾದಿಗಳ ಜೊತೆಯಲ್ಲಿ ಈ ನವಗ್ರಹಗಳಿಗೆ ಸಂಬಂಧಪಟ್ಟಂತಹ ದಾನವನ್ನು ಕೊಡುವಂಥದ್ದು ಕೂಡ ಇದೆ. ಕೆಲವರು ಇದನ್ನ ಬಹಳ ವಿಶೇಷ ರೀತಿಯಲ್ಲಿ ಅನುಸರಣೆ ಮಾಡ್ತಾ ಇದ್ದಾರೆ. ನೀವು ಕೂಡ ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ಅಥವಾ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿ ನಾವು ಇಂತಹ ಗ್ರಹದೋಷ ಇದೆ, ಇದಕ್ಕೆ ಈ ರೀತಿಯ ಪರಿಹಾರವನ್ನು ಮಾಡಿ ಅಂತ ಹೇಳಿ ಸೂಚನೆ ಕೊಟ್ಟಾಗ ಅದನ್ನು ನೀವು ಮರೆಯದೆ ಈ ನವಗ್ರಹ ಶಾಂತಿಯನ್ನು ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಎದುರಾಗ್ತಾ ಇರುವಂತಹ ಯಾವುದೇ ರೀತಿಯ ತದ್ವಿರುದ್ಧವಾದಂತಹ ಪರಿಸ್ಥಿತಿಗಳನ್ನು ನಿಮ್ಮ ನಿಯಂತ್ರಣಕ್ಕೆ ತಂದುಕೊಳ್ಳಲಿಕ್ಕೆ ಈ ಗ್ರಹಗಳ ಆರಾಧನೆ ಬಹಳ ಮುಖ್ಯ. ಅದರಲ್ಲೂ ಜಾತಕದ ಅನುಸಾರವಾಗಿ ವಿವಾಹಗಳು ಆಗ್ತಾ ಇಲ್ಲ, ವಿವಾಹ ಆದರೂ ಕೂಡ ಆ ದಂಪತಿಗಳಲ್ಲಿ ಒಂದು ರೀತಿಯ ವೈಮನಸ್ಸಿರುತ್ತೆ, ಜೊತೆಗೆ ಸಂತಾನ ಪ್ರಾಪ್ತಿ ಆಗ್ತಾ ಇರಲ್ಲ. ಇನ್ನು ಸಂತಾನ ಆದರೂ ಮಕ್ಕಳಿಗೆ ಬಾಲಗ್ರಹ ಇರ್ಬೋದು ಅಥವಾ ಅನಾರೋಗ್ಯ ಪರಿಸ್ಥಿತಿಗಳು ಬರ್ತಾ ಇರಬಹುದು, ಅದನ್ನು ನಿವಾರಣೆ ಮಾಡಿಕೊಳ್ಬೇಕು. ಜೊತೆಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಆಗಬೇಕು. ಇನ್ನು ಸ್ವಂತದವರೇ ಹಿತಶತ್ರುಗಳಂತೆ ಕಾಡ್ತಾ ಇರ್ತಾರೆ, ಅಂಥವರು ನಮ್ಮಿಂದ ದೂರ ಇರಬೇಕು. ಮನಸ್ಸಿಗೆ ಶಾಂತಿ, ಸಮಾಧಾನ, ಆಯಸ್ಸು, ಆರೋಗ್ಯ ಇದೆಲ್ಲವನ್ನು ಕೂಡ ದಯಪಾಲಿಸು ಅಂತ ಹೇಳಿ ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ಈ ನವಗ್ರಹ
ಹೋಮವನ್ನು ಮಾಡಿಸುವಂಥದ್ದು, ನವಗ್ರಹ ಶಾಂತಿ, ನವಗ್ರಹ ಪೂಜೆ ಇತ್ಯಾದಿಗಳನ್ನು ಮಾಡಿಸುವಂಥದ್ದು ಕೂಡ ಇದೆ. ಆದಷ್ಟು ಇದನ್ನು ಕೂಡ ನೀವು ಪ್ರತಿ ವರ್ಷ ಒಂದಲ್ಲ ಒಂದು ಸಂದರ್ಭಗಳು ಬರುತ್ತೆ, ಅಂತಹ ಒಂದು ಸಮಯದಲ್ಲಿ ಈ ನವಗ್ರಹಗಳಿಗೆ ಸಂಬಂಧಪಟ್ಟಂತಹ ಪೂಜೆ ಪುನಸ್ಕಾರ ಹೋಮ ಹವನಾದಿಗಳನ್ನ ಮಾಡಿಸಿ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರೋದರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮಂದಭಾಗ್ಯ ಇದೆ. ಅಂದರೆ ಕೆಲಸಗಳು ತುಂಬ ನಿಧಾನ ಆಗ್ತಾ ಇರುತ್ತೆ. ಅದರಲ್ಲೂ ಈ ದಿನದಲ್ಲಿ ಧರ್ಮದಲ್ಲಿ ದೇವರಲ್ಲಿ ಸ್ವಲ್ಪ ಅಪನಂಬಿಕೆ ಉಂಟಾಗುವಂಥದ್ದು ಇದೆ. ಎಷ್ಟೋ ವೇಳೆ ಬಹಳ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಪರಿಪರಿಯಾಗಿ ಬೇಡಿಕೊಂಡರೂ ಕೂಡ ಭಗವಂತ ಇನ್ನೂ ಒಲಿದು ಬರಲಿಲ್ವಲ್ಲ ಅನ್ನುವಂಥ ಒಂದು ಸಿಟ್ಟು ಮನಸ್ಸಿನಲ್ಲಿರುತ್ತೆ. ಹಾಗಾಗಿನೇ ಈ ದಿನ ಧರ್ಮದಲ್ಲೂ ಕೂಡ ಸ್ವಲ್ಪ ಅಪನಂಬಿಕೆ ವ್ಯಕ್ತವಾಗುವಂಥ ಸಾಧ್ಯತೆ ಇದೆ. ಆದರೆ ಇದನ್ನು ಹೊರಗೆ ತೋರಿಸ್ಕೊಳ್ಳಲ್ಲ, ಆದರೆ ಮನಸ್ಸಿನ ಒಳಗೆ ಒಂದು ರೀತಿಯಲ್ಲಿ ದೇವರೊಂದಿಗೆ ಒಂದು ವಿರೋಧವನ್ನು ಕಟ್ಟಿಕೊಳ್ಳುವಂಥದ್ದು, ದೇವರಿಗೆ ಒಂದು ಚಾಲೆಂಜ್ ಹಾಕುವಂಥ ಒಂದು ಪ್ರಸಂಗ ಈ ದಿನ ಬರಬಹುದು. ಆದರೆ ಇದು ಸರ್ವದಾ ಒಳ್ಳೆಯದಲ್ಲ. ಆದರೂ ಕೂಡ ದೇವರು ಮತ್ತು ನಿಮಗೆ ಇರುವಂಥ ಅವಿನಾಭಾವ ಸಂಬಂಧದಲ್ಲಿ ಈ ದಿನ ಬಹಳ ಗೆಳೆತನದಲ್ಲೇ ಒಂದು ರೀತಿಯಲ್ಲಿ ಈ ಕೋಪವನ್ನು ವ್ಯಕ್ತಪಡಿಸುವಂಥ ಸಾಧ್ಯತೆಗಳಿರುತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ತುಂಬ ಎಚ್ಚರಿಕೆಯಿಂದ ಇರಬೇಕು. ಅದರಲ್ಲೂ ಹಣಕಾಸಿನ ವಿಚಾರದಲ್ಲಿ, ನಿಮ್ಮ ಪ್ರಯಾಣದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ಮನೆಯಲ್ಲಿ ಆಗಬೇಕಾಗಿರುವಂಥ ಮಂಗಳ ಕಾರ್ಯಗಳ ಬಗ್ಗೆ ಕೆಲವೊಂದು ಪೂರ್ವ ಸಿದ್ಧತೆಗಳು ನಡೆಯುವಂಥ ಸಾಧ್ಯತೆಗಳು ಕೂಡ ಇದೆ. ಆದರೂ ಕೂಡ ಈ ದಿನದ ವಿದ್ಯಮಾನಗಳು, ಹಣಕಾಸಿನ ವ್ಯವಹಾರಗಳು ನಿಮಗೆ ಸ್ವಲ್ಪ ತೊಂದರೆಯನ್ನು ಕೊಡುವಂಥದ್ದು, ಅಭಿವೃದ್ಧಿಗೆ ಎಲ್ಲ ಒಂದು ಕಡೆ ಅಡ್ಡಿ ಆತಂಕಗಳು ಉಂಟಾಗುವಂಥ ಸಾಧ್ಯತೆಗಳಿದೆ. ಹಾಗೆ ಈ ದಿನ ವಿವಾದಗಳಿಂದ ದೂರ ಇರುವಂಥದ್ದು ತುಂಬ ಉತ್ತಮ. ಇನ್ನು ಅನಿರೀಕ್ಷಿತವಾಗಿ ಒದಗಿ ಬರುವಂಥ ಅಡೆತಡೆಗಳು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ್ಬಿಡುತ್ತೆ. ಅದನ್ನು ನಿಭಾಯಿಸುವಂಥ ಒಂದು ಧೈರ್ಯವನ್ನು ಈ ದಿನ ಇಟ್ಕೊಳ್ಬೇಕಾಗತ್ತೆ. ನಿಮ್ಮ ಆತ್ಮವಿಶ್ವಾಸದ ಮಟ್ಟವನ್ನು ಹೆಚ್ಚಿಸ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ನೀವು ನಿರೀಕ್ಷೆ ಮಾಡಿದಂಥ ಫಲಿತಾಂಶಗಳು ಇರಲ್ಲ. ಅದಕ್ಕಾಗಿಯೇ ಸ್ವಲ್ಪ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಬೇಕು. ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರೋದರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾದಂಥ ಒಂದು ಪ್ರಗತಿ ಇದೆ. ಅದರಲ್ಲೂ ನಿಮ್ಮ ಭಾವಕ್ಕೆ ಅನುಗುಣವಾದಂಥ ಫಲ ಸಿಕ್ಕತ್ತೆ. ಯದ್ಭಾವಂ ತದ್ಭವತಿ ಅಂತ ಹೇಳುವಂಥದ್ದು ಈ ಕಾರಣಕ್ಕಾಗಿಯೇ. ಹಾಗೆ ಈ ದಿನದ ಮೊದಲ ಭಾಗ ತುಂಬ ಅನುಕೂಲಕರವಾಗಿರುತ್ತೆ. ನಿಮ್ಮ ಎಲ್ಲ ಪ್ರಯತ್ನಗಳಿಗೂ ಕೂಡ ಉತ್ತಮವಾದಂಥ ಒಂದು ಪ್ರತಿಫಲ ಸಿಕ್ಕತ್ತೆ. ಹಾಗೆ ನಿಮ್ಮ ಗೆಳೆಯರ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ತುಂಬ ಕಾನ್ಫಿಡೆನ್ಸ್ ಇದೆ. ಹಾಗೆ ಅವರಿಂದ ನಿಮಗೆ ಸಿಕ್ಕುವಂಥ ಸಹಾಯ ಇರ್ಬೋದು, ನಿಮ್ಮಿಂದ ಅವರಿಗೆ ಸಿಕ್ಕುವಂಥ ಸಹಕಾರಗಳಿರ್ಬೋದು. ಇದೆಲ್ಲದರಲ್ಲೂ ಕೂಡ ಯಾವುದೇ ಒಂದು ಹೆಚ್ಚು ಕಡಿಮೆ, ನನಗೆ ಬೇಕು ಬೇಡ ಇತ್ಯಾದಿ ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯಗಳಿರಲ್ಲ. ಹಾಗಾಗಿ ಅನ್ಕಂಡೀಷನಲ್ಲಾಗಿ ಈ ದಿನ ನಿಮ್ಮ ಗೆಳೆತನಕ್ಕೆ ಮಾನ್ಯತೆಯನ್ನು ಕೊಡ್ತೀರಿ. ಹಾಗೆ ಈ ದಿನ ಕೆಲವೊಂದು ವಿಚಾರಗಳಲ್ಲಿ ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥದ್ದು ಇದೆ. ಅದರಲ್ಲೂ ಹೊಸ ಒಪ್ಪಂದಗಳು ಕೆಲವೊಂದು ರಹಸ್ಯವಾಗಿ ನಡೆಯುವಂಥದ್ದು ಇದೆ. ಕೆಲವೊಂದನ್ನು ನಿಮ್ಮ ಕುಟುಂಬಸ್ಥರಿಗೆ ತಿಳಿಸಿ ಈ ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ವೃತ್ತಿಪರ ವ್ಯವಹಾರಗಳು ತುಂಬ ಲಾಭದಾಯಕವಾಗಿ ನಡೀತಾ ಇರುತ್ತೆ. ಇನ್ನು ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಜೊತೆಯಲ್ಲೂ ಕೂಡ ಕೆಲವೊಂದು ಕೆಲಸಗಳನ್ನು ಜಾಯಿಂಟಾಗಿ ಮಾಡುವಂಥದ್ದು ಇದೆ. ಇದು ನಿಮಗೆ ಆತ್ಮವಿಶ್ವಾಸವನ್ನು ವೃದ್ಧಿಸುತ್ತೆ. ಜೊತೆಗೆ ಕೆಲಸ ಕಾರ್ಯಗಳಲ್ಲಿ ಇದ್ದಂತಹ ಆತಂಕಗಳು ನಿಮಗೆ ದೂರ ಆಗುತ್ತೆ. ಇದು ಬಹಳ ಮುಖ್ಯ. ಹಾಗೆ ಈ ದಿನ ಮನೆಯಲ್ಲಿರುವಂಥ ಹಿರಿಯರಿಗೆ ಅನಾರೋಗ್ಯ ಉಂಟಾದಾಗ ಕುಟುಂಬದಲ್ಲಿ ಏನೋ ಒಂದು ಭಯದ ವಾತಾವರಣ ಇರುತ್ತೆ, ಖರ್ಚಿನ ವಾತಾವರಣ ಇರುತ್ತೆ. ಆದರೆ ಇದೆಲ್ಲವನ್ನು ಕೂಡ ಬಹಳ ಧೈರ್ಯದಿಂದ ನಿಭಾಯಿಸುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಸ್ವಂತ ಉದ್ಯೋಗ ಮಾಡುವಂಥವ್ರಿಗೆ ಬೇರೆಯವರ ಜೊತೆ ಸೇರಿ ಯಾವುದೇ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರಕ್ಕೆ ಕೈ ಹಾಕಬೇಡಿ. ಈ ದಿನ ಅಷ್ಟೊಂದು ಒಳ್ಳೆಯ ಫಲ ನಿಮಗೆ ಸಿಕ್ಕಲ್ಲ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಮನೆಯಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳು, ಮಂಗಳ ಕಾರ್ಯಗಳು, ಕುಲದೇವರ ಆಚರಣೆಗಳು ಇತ್ಯಾದಿಗಳ ಬಗ್ಗೆ ಈ ದಿನ ನಿಮಗೆ ತುಂಬ ಮುತುವರ್ಜಿ ಇದೆ, ಕಳಕಳಿ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ನಿಮ್ಮ ನೆಚ್ಚಿನ ಗುರುಗಳನ್ನು ದರ್ಶನ ಮಾಡಿ ಗುರುಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ. ಒಳ್ಳೆಯದಾಗುತ್ತೆ. ನಿಮ್ಮ
ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿನೇ ಈ ದಿನದ ವ್ಯವಹಾರಗಳಲ್ಲಿ, ಕೆಲಸ ಕಾರ್ಯಗಳಲ್ಲಿ ಬಹಳ ವಿಶೇಷ ಸಂತೋಷ ಇದೆ, ಪ್ರಗತಿ ಇದೆ. ಜೊತೆಗೆ ಯಾವುದೇ ಒಂದು ಹೊಸ ಕಾರ್ಯಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ನಿಮಗೆ ನಿಮ್ಮ ಸ್ನೇಹಿತರ ಬೆಂಬಲ ಬಹಳ ಚೆನ್ನಾಗಿ ಸಿಕ್ಕತ್ತೆ. ಹಾಗೆ ಈ ರಾಜಕಾರಣಿಗಳಿಗೆ ಈ ಸಂದರ್ಭದಲ್ಲಿ ಅತ್ಯುತ್ತಮವಾದಂತಹ ಒಂದು ಕೆಲಸವನ್ನು ಮಾಡಲಿಕ್ಕೆ ಅವಕಾಶಗಳು ಇರುತ್ತೆ. ಹಾಗಾಗಿ ಈ ದಿನ ಹಿಂದೆಂದೂ ಕಾಣದಂತಹ ಒಂದು ಕೀರ್ತಿ, ವಿಶ್ವಾಸವನ್ನು ಈ ದಿನ ಗಳಿಸ್ಕೊಳ್ಳುವಂಥದ್ದು ಇದೆ. ಹಾಗೆ ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾಗಿ ನಿಮ್ಮ ಅಭಿಪ್ರಾಯದ ಮೂಲಕವೇ ಲಾಭಗಳು ಉಂಟಾಗುವಂಥದ್ದು ಇದೆ. ಅಂದರೆ ನಿಮ್ಮ ಮಾತು, ನಿಮ್ಮ ನಡತೆ ಅಷ್ಟೊಂದು ಧನಾತ್ಮಕವಾಗಿರುತ್ತೆ. ಹಾಗೆ ಈ ದಿನ ನಿಮ್ಮ ಕಾರ್ಯಕ್ಷಮತೆಯಿಂದ ಎಲ್ಲರನ್ನೂ ಕೂಡ ಮೆಚ್ಚಿಸುವಂಥದ್ದು ಇದೆ. ತುಂಬ ಮೆಸ್ಮರೈಸ್ ಮಾಡಿಬಿಡ್ತೀರಿ ಈ ದಿನ. ಹಾಗೆ ಸ್ನೇಹಿತರ ಸಹಕಾರದಿಂದ ಈ ದಿನ ಸಾಲದ ಸಮಸ್ಯೆಗಳಿಂದ ಹೊರಬರುವಂಥದ್ದು ಕೂಡ ಇದೆ ಕೆಲವರಲ್ಲಿ. ಹಾಗಾಗಿ ನಿಮ್ಮ ಸ್ನೇಹಿತರೇ ಈ ದಿನ ನಿಮಗೆ ಆಪದ್ ಬಾಂಧವರಾಗಿ ಬರುವಂಥದ್ದು ಇರುತ್ತೆ. ಹಾಗೆ ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಿ ಇದ್ದಂತಹ ಮನಸ್ತಾಪಗಳು ಕೂಡ ಈ ದಿನ ದೂರ ಆಗುತ್ತೆ. ಯಾವುದೋ ಒಂದು ಕಾಮನ್ ಆಗಿರೋ ಉದ್ದೇಶಕ್ಕೆ ಎಲ್ಲರೂ ಕೂಡ ಸೇರಿಕೊಳ್ಳುವಂಥದ್ದು ಈ ದಿನದಲ್ಲಿ ಕಂಡುಬರುತ್ತೆ, ಅಥವಾ ಮುಂದೆ ಬಹಳ ಸನಿಹದಲ್ಲೇ ಇಂಥ ವಿದ್ಯಮಾನಗಳು ಜರುಗುತ್ತೆ. ಹಾಗೆ ಈ ದಿನ ವ್ಯವಹಾರಗಳಲ್ಲಿ ಒಂದು ರೀತಿಯಲ್ಲಿ ಅನುಕೂಲಕರವಾದಂತಹ ವಾತಾವರಣ ಇರುತ್ತೆ. ಇನ್ನು ಹೊಸ ಹೊಸ ತಿರುವುಗಳನ್ನು ಪಡ್ಕೊಳ್ಳುವಂಥದ್ದು, ಹೊಸ ಅವಕಾಶಗಳನ್ನು ಪಡ್ಕೊಳ್ಳುವಂಥ ಸಂದರ್ಭ ಕೂಡ ಇದೆ. ಹಾಗೆ ಈ ದಿನದಲ್ಲಿ ನಿಮ್ಮ ಹೇಳಿಕೆಯಿಂದ ತಪ್ಪು ಅಭಿಪ್ರಾಯ ಏನಾದರೂ ಉಂಟಾಗ್ತಾ ಇದ್ದರೆ ಅಲ್ಲಿ ಆ ಅಭಿಪ್ರಾಯವನ್ನು ನೀವು ಹೇಳುವಂಥದ್ದನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಅದಕ್ಕಾಗಿಯೇ ತುಂಬ ಅಲರ್ಟ್ ಆಗಿರಿ. ಹೊಂದಾಣಿಕೆಯ ಒಂದು ಸ್ವಭಾವವನ್ನು ಹೊಂದ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಗಣಪತಿಯನ್ನು ಆರಾಧನೆ ಮಾಡಿ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರನಿಂದ ಉತ್ತಮ ಬಲ ಇಲ್ಲ, ಬೆಂಬಲ ಇಲ್ಲ. ಅದಕ್ಕಾಗಿಯೇ ಈ ದಿನ ಮನಸ್ಸಿನಲ್ಲಿ ಸ್ವಲ್ಪ ನಿರುತ್ಸಾಹ ಇರುತ್ತೆ. ಯಾರು ಎಷ್ಟೇ ಮೋಟಿವೇಟ್ ಮಾಡಿದ್ರೂ ಕೂಡ ಕೆಲಸದಲ್ಲಿ ಆಸಕ್ತಿ ಬಹಳ ಬೇಗ ಬರಲ್ಲ. ತುಂಬ ಕಷ್ಟಪಟ್ಟೆ ಅಂತಹ ಒಂದು ಆಸಕ್ತಿಯನ್ನು ರೂಢಿಸ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಮಕ್ಕಳ ವಿಚಾರದಲ್ಲಿ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಇದೆ. ಹಾಗೆ ಈ ದಿನ ಯಾವುದೇ ಒಂದು ನಿರ್ಧಾರದಲ್ಲಿ ನಿಮ್ಮ ಮನಮಂದಿಯನ್ನು, ಹಾಗೆ ಸಂಬಂಧಪಟ್ಟವರನ್ನು ಅದರಲ್ಲಿ ಲೂಪಲ್ಲಿ ಇಟ್ಕೊಳ್ಳುವಂಥದ್ದು ಉತ್ತಮ. ಹಾಗೆ ಈ ದಿನ ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿ ನಡೆಯುತ್ತೆ. ಆದರೆ ಈ ಲೇವಾದೇವಿ ವ್ಯವಹಾರ ಮಾಡುವಂಥವ್ರಿಗೆ ಹಣವನ್ನು ಸಾಲವಾಗಿ ಕೊಡುವಂಥದ್ದು, ಬಡ್ಡಿ ವ್ಯವಹಾರ ಮಾಡುವಂಥದ್ದು, ಚೀಟಿ ವ್ಯವಹಾರ ಮಾಡುವಂಥದ್ದು, ಇಂಥವರು ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಎಲ್ಲ ಒಂದು ಕಡೆ ಈ ಹಣದ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪಗಳಾಗತ್ತೆ. ಹಾಗೆ ನಷ್ಟದ ಬಾಬ್ತು ಕೂಡ ಇರುತ್ತೆ. ಇನ್ನು ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಈ ಅನಿಶ್ಚಿತತೆಯ ವಾತಾವರಣ ಅನ್ನುವಂಥದ್ದು ಇರುತ್ತೆ. ನಿಶ್ಚಿತವಾಗಿ ಇದನ್ನೇ ಮಾಡ್ತೀನಿ, ಹೀಗೆ ಮಾಡ್ತೀನಿ ಅಂತ ಹೇಳಲಿಕ್ಕೆ ನಿಮಗೆ ಸಾಧ್ಯ ಆಗಲ್ಲ. ಯಾಕೆಂದರೆ ತುಂಬ ಬದಲಾವಣೆಗಳು ಇರುವಂಥ ಸಂದರ್ಭ. ಇನ್ನು ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ವಾತಾವರಣ ಅನುಕೂಲಕರವಾಗಿಲ್ಲ. ಮೇಲಧಿಕಾರಿಗಳಿಂದ ಏನೋ ಒಂದು ಕಿರಿಕಿರಿ ಇರುತ್ತೆ. ಸಹೋದ್ಯೋಗಿಗಳು ಕೂಡ ಈ ದಿನ ನಿಮಗೆ ಒಂದು ರೀತಿಯಲ್ಲಿ ಓಪನ್ ಅಪ್ ಆಗಲ್ಲ. ಅವರು ಅವರ ಕೆಲಸದಲ್ಲೇ ಮಗ್ನರಾಗಿರುವಂಥದ್ದು, ನಿಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಭಾವ ಮನಸ್ಸಿಗೆ ಬಂದೇ ಬರುತ್ತೆ. ಆದರೆ 4 ಜನರ ಜೊತೆಯಲ್ಲಿ ಬೆರೆಯುವಂಥ ಒಂದು ಪ್ರಯತ್ನವನ್ನು ಮಾಡಿ, ನೀವೇ ಮಾಡಿ. ಅವರು ನಿಮ್ಮ ಬಳಿ ಬರದೇ ಇದ್ದರೆ ಹೋಯಿತು, ನೀವೇ ಅವರ ಬಳಿ ಹೋಗಿ ಯೋಗಕ್ಷೇಮವನ್ನು ವಿಚಾರ ಮಾಡುವಂಥದ್ದು, ಕಷ್ಟ ಸುಖಗಳ ವಿಚಾರ ವಿನಿಮಯ ಇತ್ಯಾದಿಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಒಂಟಿಯಾಗಿ ಮಾತ್ರ ಇರಬೇಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಗಣಪತಿಯನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲದ ಸಂದರ್ಭ. ಯಾಕೆಂದರೆ ಕೆಲವೊಂದು ಅನಿಶ್ಚಿತ ವಾತಾವರಣ ನಿಮ್ಮ ಚಿಂತೆಗೆ ಕಾರಣವಾಗುತ್ತೆ. ಇಲ್ಲಿಯವರೆಗೆ ಚಿಂತೆ ಮಾಡಿಲ್ಲ, ಆದರೆ ಈ ದಿನ ಏನೋ ಒಂದು ವಿಚಿತ್ರವಾದಂತಹ ಚಿಂತೆ ನಿಮ್ಮನ್ನು ಆವರಿಸ್ಕೊಳ್ಳುತ್ತೆ. ಎಷ್ಟೇ ಧೈರ್ಯ ಇರಲಿ, ಎಷ್ಟೇ ಮಂಡು ಧೈರ್ಯ ಇರಲಿ, ಕೆಲಸಗಳನ್ನು ಮಾಡಲಿಕ್ಕೆ ಮನಸ್ಸೇ ಇರಲ್ಲ. ಹಾಗೆ ಈ ದಿನದಲ್ಲಿ
ಯಾವುದು ನಿಮಗೆ ಸುಗಮವಾಗಿ ಸಾಗುತ್ತೆ, ಯಾವುದು ಕಷ್ಟ ಸಾಧ್ಯ ಅನಿಸಲ್ಲ ಅಂಥದ್ದನ್ನು ಈ ದಿನ ನೀವು ಆರಂಭ ಮಾಡುವಂಥದ್ದು, ಅಂಥ ಕೆಲಸಗಳಿಗೆ ಪ್ರಿಯಾರಿಟಿ ಕೊಡುವಂಥದ್ದು ತುಂಬ ಮುಖ್ಯ. ಹಾಗೆ ಈ ದಿನ ಜವಾಬ್ದಾರಿಯುತವಾದಂಥ ಕೆಲಸ ಎದುರಾಗುವಂಥದ್ದು, ಜವಾಬ್ದಾರಿ ಅದರಲ್ಲೂ ಚಾಲೆಂಜಿಂಗ್ ಆಗಿರುವಂಥ ಕೆಲಸ ನಿಮಗೆ ತುಂಬ ಇಷ್ಟವಾಗಿರುವಂಥ ಸಂದರ್ಭ, ಅದನ್ನು ಈ ದಿನ ಚೆನ್ನಾಗಿ ನಿಭಾಯಿಸಲಿಕ್ಕಂಥ ಒಂದು ಪ್ರಯತ್ನ ಕೂಡ ಇದೆ. ಇನ್ನು ವೈವಾಹಿಕ ಜೀವನದಲ್ಲಿ ಸಂತೋಷದ ಸಮಯ ಇರಬೇಕು, ಆದರೆ ಎಲ್ಲೋ ಒಂದು ಕಡೆ ಮನಸ್ತಾಪದಿಂದ, ಎಲ್ಲೋ ಒಂದು ಕಡೆ ಅನುಮಾನದ ಸ್ವಭಾವದಿಂದ ಈ ದಿನ ಅಂತಹ ಸಂಬಂಧಗಳನ್ನು, ಅಂತಹ ಕ್ಷಣಗಳನ್ನು ಕೂಡ ಈ ದಿನ ದೂರ ಮಾಡಿಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಹಾಗೆ ಈ ದಿನ ಕುಟುಂಬ ಸದಸ್ಯರ ವರ್ತನೆ ನಿಮಗೆ ಸ್ವಲ್ಪ ಸೋಜಿಗವನ್ನು ತರಿಸುತ್ತೆ. ಎಲ್ಲೋ ಒಂದು ಕಡೆ ಅಯ್ಯೋ ಇಷ್ಟೊಂದು ಆಶ್ಚರ್ಯಕರವಾಗಿದೆಯೇ ಅನ್ನುವಂಥ ಒಂದು ಭಾವವನ್ನು ವ್ಯಕ್ತಪಡಿಸ್ತೀರಿ. ಆದರೆ ಈ ದಿನ ಜವಾಬ್ದಾರಿಗಳಿಂದ ಸಾಕಷ್ಟು ವಿಶ್ರಾಂತಿ ಇರಲ್ಲ, ದೈಹಿಕ ಶ್ರಮ ಜಾಸ್ತಿ ಆಗುತ್ತೆ, ಮಾನಸಿಕ ಒತ್ತಡ ಇದ್ದಕ್ಕಿದ್ದ ಹಾಗೆ ಉದ್ಭವ ಆಗಿಬಿಡುತ್ತೆ. ಇದೆಲ್ಲವನ್ನು ಕೂಡ ಈ ದಿನ ಬಹಳ ಸಮರ್ಥವಾಗಿ ನೀವು ನಿಭಾಯಿಸಬೇಕಾಗತ್ತೆ. ಹಾಗೆ ಈ ಹೊಗಳು ಭಟ್ಟರ ಮುಖಸ್ತುತಿಗಳಿಗೆ ಮರುಳಾಗಬೇಡಿ, ಆದಷ್ಟು ಅಂಥವ್ರನ್ನು ದೂರ ಇಡಿ. ಪ್ರಾಕ್ಟಿಕಲ್ ಆಗಿರುವಂಥವ್ರನ್ನು, ಧನಾತ್ಮಕ ಆಲೋಚನೆ ಹೊಂದಿರುವಂಥವ್ರನ್ನ ನಿಮ್ಮ ಹತ್ತಿರದಲ್ಲಿಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಬಹಳ ಅನುಕೂಲಕರವಾಗಿರುವಂಥ ದಿನ, ಅದರಲ್ಲೂ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿಯೇ ವ್ಯಾಪಾರ ವ್ಯವಹಾರದಲ್ಲಿ ಈ ದಿನ ತುಂಬ ಲಾಭ ಇರುವಂಥದ್ದು. ಇನ್ನು ಈ ಆಯುರ್ವೇದದ ಔಷಧಿಗಳನ್ನು ಮಾರಾಟ ಮಾಡುವಂಥವ್ರು ಅಥವಾ ಅದನ್ನು ತಯಾರು ಮಾಡುವಂಥವ್ರಿಗೆ ತುಂಬ ಅನುಕೂಲತೆಗಳು ಈ ದಿನ ಇರುತ್ತೆ. ಇನ್ನು ಸ್ತ್ರೀಯರಿಗೆ ಈ ಶೃಂಗಾರಕ್ಕೆ ಸಂಬಂಧಪಟ್ಟಂಥ ವ್ಯಾಪಾರಸ್ಥರಿಗೆ ಭಾರಿ ಧನಲಾಭ ಉಂಟಾಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ಈ ದಿನದಲ್ಲಿ ನಿಮ್ಮ ಜೊತೆ ಯಾರೇ ಇದ್ದರೂ ಕೂಡ ಅವರಿಗೂ ನಿಮ್ಮಿಂದ ಅನುಕೂಲ ಆಗುತ್ತೆ. ಅಂದರೆ ಹೂವಿನಿಂದ ನಾರೂ ಕೂಡ ಸ್ವರ್ಗಕ್ಕೆ ಸೇರಿದಂತೆ ಅವರಿಗೂ ಕೂಡ ಉತ್ತಮ ಬಲ ಈ ದಿನ ಸಿಕ್ಕುವಂಥದ್ದಿದೆ. ಇನ್ನು ಈ ದಿನ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ನೀವು ಸ್ವಲ್ಪ ಅಲರ್ಟಾಗೇ ಇರಬೇಕಾಗತ್ತೆ. ಯಾಕೆಂದರೆ ಇದ್ದಕ್ಕಿದ್ದ ಹಾಗೇ ಕೆಲವೊಂದು ವಿದ್ಯಮಾನಗಳು, ಕೆಲವೊಂದು ಬದಲಾವಣೆಗಳು ಆಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಹಾಗೆ ಈ ದಿನ ಕಲಾವಿದರಿಗೆ ನಿಮ್ಮಲ್ಲಿರುವಂಥ ಒಂದು ಪ್ರತಿಭೆಯನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶ ಸಿಕ್ಕತ್ತೆ, ಒಳ್ಳೆಯ ವೇದಿಕೆ ಇದೆ. ಅದನ್ನು ಈ ದಿನ ಸಮರ್ಥವಾಗಿ ಬಳಸ್ಕೊಳ್ಳಿ. ಹಾಗೆ ನಿಮ್ಮ ಗುರಿ ಏನು, ನಿಮ್ಮ ಸಾಧನೆ ಏನು, ಈ ಕಡೆಗೆ ವಿದ್ಯಾರ್ಥಿಗಳು ಹೆಚ್ಚು ಗಮನವನ್ನು ಹರಿಸಬೇಕಾಗತ್ತೆ. ಸ್ವಲ್ಪ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಇರುವಂಥದ್ದು, ಸೆಳೆತಗಳು ಜಾಸ್ತಿ ಈ ವಿದ್ಯಾರ್ಥಿಗಳಿಗೆ. ಆದಷ್ಟು ಅಂಥದ್ದನ್ನು ನಿಗ್ರಹ ಮಾಡಿಕೊಂಡು ಮನೆಯಲ್ಲಿ ಬಹಳ ವಿಶೇಷವಾಗಿ ಹಿರಿಯರು ಹೇಳುವಂಥ ಕೆಲಸ ಕಾರ್ಯಗಳನ್ನು ಮುತುವರ್ಜಿಯಿಂದ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಈ ದಿನ ಸ್ಮರಣೆ ಮಾಡ್ತಾ ಇರಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಗಣಪತಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಬಹಳ ಉತ್ತಮವಾದಂಥ ದಿನ. ಅದರಲ್ಲೂ ಉದ್ಯೋಗದಲ್ಲಿ ಮತ್ತು ನಿಮ್ಮ ವ್ಯಾಪಾರದಲ್ಲಿ ಒಂದು ಪ್ರಸಿದ್ಧಿಯನ್ನು ಪಡ್ಕೊಳ್ಳುವಂಥ ಸಂದರ್ಭ ಇದೆ. ಹಾಗೆ ವ್ಯಾಪಾರದಲ್ಲಿ ಬರಬೇಕಾದಂಥ ಲಾಭದ ಪ್ರಮಾಣ ಹೆಚ್ಚಾಗುವಂಥದ್ದು, ಜೊತೆಗೆ ನಿಮ್ಮ ಸ್ವಂತ ಉದ್ಯೋಗದಲ್ಲೂ ಕೂಡ ಈ ದಿನ ತುಂಬ ಪ್ರಗತಿ ಇದೆ. ಆದರೆ ಸ್ವಲ್ಪ ಕಷ್ಟದಾಯಕವಾದಂತಹ ಪರಿಸ್ಥಿತಿಗಳು ಇರ್ಬೋದು, ಅದನ್ನು ಕೂಡ ಎದುರಿಸುವಂಥ ಒಂದು ಧೈರ್ಯ, ಆತ್ಮವಿಶ್ವಾಸ ನಿಮ್ಮ ಮನೆ ದೇವರಿಂದ ನಿಮಗೆ ಕೊಡಮಾಡಲ್ಪಟ್ಟಿರುವಂಥದ್ದು ಇದೆ. ಹಾಗೆ ಈ ದಿನ ಪ್ರಯತ್ನ ಪಟ್ಟರೆ ಎಂಥದ್ದೇ ಒಂದು ಕೆಲಸವನ್ನು ಮಾಡಲಿಕ್ಕೆ ನಿಮಗೆ ಸಾಧ್ಯ ಇದೆ. ಒಂದು ಚಾಲೆಂಜಾಗಿ ಪರಿಸ್ಥಿತಿಯನ್ನು ನಿಭಾಯಿಸುವಂಥದ್ದು ಕೂಡ ಇದೆ. ಸ್ವಲ್ಪ ಅಗ್ರೆಸಿವ್ ನೇಚರ್ ಇದೆ. ಆದರೆ ಈ ಕಾನೂನು ಕಟ್ಟಳೆಗಳನ್ನು ಈ ದಿನ ಪರಿಪಾಲನೆ ಮಾಡುವಂಥದ್ದು ತುಂಬ ಅಗತ್ಯ ಇದೆ. ಹಾಗೆ ಈ ದಿನದಲ್ಲಿ ಮನೆಯಲ್ಲಿ ಇರುವಂಥವರ ಒಂದು ಮಾತು, ಅವರ ನಡವಳಿಕೆ ಏನೋ ನಿಮಗೆ ವಿಚಿತ್ರ ಅನ್ನಿಸ್ಬೋದು. ಅದರಲ್ಲಿ ಒಂದು ರೀತಿಯಲ್ಲಿ ಹೊಂದಾಣಿಕೆ ಆಗದಂತಹ ಕೆಲವೊಂದು ಅಪಸ್ವರಗಳು ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಈ ದಿನ ನಿಮ್ಮ ಒಂದು ವ್ಯಾಪಾರದಲ್ಲಿ, ಪ್ರಯಾಣದಲ್ಲಿ ಅಷ್ಟೊಂದು ಸಮಾಧಾನ ಅನ್ನುವಂಥದ್ದು ಇರಲ್ಲ. ಇನ್ನು ದೇಹಕ್ಕೆ ಮನಸ್ಸಿಗೆ ವಿಶ್ರಾಂತಿ ಇರಲ್ಲ. ಇದರಿಂದಲೇ ಕೆಲವೊಂದು ಒತ್ತಡಗಳಿಂದ ಜೀವನವನ್ನು ನಡೆಸುವಂಥ ಸಂದರ್ಭ ಕೂಡ ಬರುತ್ತೆ. ಹಾಗೆ ಈ ದಿನದಲ್ಲಿ ನೆರೆಹೊರೆಯವರ ಜೊತೆಯಲ್ಲಿ ನಿಮ್ಮ ಮಾತು ಬಹಳ ಉತ್ತಮವಾಗಿರಬೇಕು, ಬಹಳ ಸವಿಯಾಗಿರಬೇಕು, ಸಿಹಿಯಾಗಿರಬೇಕು,
ಹಾಗೆ ನಿಮ್ಮ ಕಾರ್ಯಕ್ಷೇತ್ರದ ಕಡೆ ಕೂಡ ಸ್ವಲ್ಪ ಗಮನವನ್ನು ಹರಿಸಬೇಕಾಗತ್ತೆ. ಎಲ್ಲ ಕಡೆ ಅವಕಾಶಗಳೇನೋ ಇದೆ, ಆದರೆ ಅದನ್ನು ಎಷ್ಟರ ಮಟ್ಟಿಗೆ ನೀವು ನಿಮ್ಮದನ್ನಾಗಿಸ್ಕೊಳ್ತೀರಿ ಅನ್ನುವಂಥದ್ದೇ ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ. ಹಾಗೆ ಈ ದಿನ ಬರುವಂಥ ಅವಕಾಶಗಳನ್ನಾಗಲಿ, ಹಾಗೆ ಮನೆಯಲ್ಲಿರುವಂಥವರಿಂದ ಬರುವಂಥ ಒಂದು ಸಲಹೆ, ಸೂಚನೆ, ಒಂದು ಸಹಕಾರ, ಇದನ್ನು ಈ ದಿನ ತುಂಬ ಪಾಸಿಟಿವ್ ಆಗಿ ರಿಸೀವ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಯೋಗ್ಯ ಆಹಾರ ಕ್ರಮವನ್ನು ಅನುಸರಣೆ ಮಾಡಿ ಉತ್ತಮವಾದಂತಹ ಆರೋಗ್ಯ ತಮ್ಮದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ನಿಮ್ಮ ನೆಚ್ಚಿನ ಗುರುಗಳನ್ನು ದರ್ಶನ ಮಾಡಿ ಗುರುಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನದಲ್ಲಿ ಸ್ವಲ್ಪ ಅನಾನುಕೂಲತೆಗಳು ಇರುತ್ತೆ. ಅದರಲ್ಲೂ ಆರಂಭಿಕ ಅಡೆತಡೆಗಳು ಜಾಸ್ತಿ ಇರುತ್ತೆ. ಸ್ಟಾರ್ಟಿಂಗ್ ಹಿಕ್ಕಪ್ಸ್ ತುಂಬ ಇರುತ್ತೆ. ಆದರೆ ಗುರಿ ಸಾಧನೆ ಯಾವುದಿದೆ, ಅದನ್ನು ಹೇಗೆ ತಲುಪಬೇಕು ಅನ್ನೋಂಥದ್ರ ಬಗ್ಗೆ ಈ ದಿನ 2 ಸಲ ಆಲೋಚನೆ ಮಾಡಬೇಕಾಗುತ್ತೆ. ಹಾಗೆ ಮಾಡಿದ ಕೆಲಸವನ್ನೇ ಮತ್ತೆ ಮತ್ತೆ ಮಾಡುವಂಥ ಒಂದು ಸ್ಥಿತಿ ಇರಬಹುದು. ಆದರೆ ನೀವು ಆತ್ಮವಿಶ್ವಾಸದಿಂದ ಕೆಲಸಗಳನ್ನು ಮಾಡಿದ್ರೆ ಒಮ್ಮೆಲೆ ನೀವು ಕೆಲಸಗಳನ್ನು ಪೂರ್ಣ ಮಾಡಲಿಕ್ಕೂ ಕೂಡ ಸಾಧ್ಯ ಇದೆ. ಹಾಗೆ ಈ ದಿನ ಯಾವುದೇ ಒಂದು ಸನ್ನಿವೇಶದಲ್ಲೂ ಕೂಡ ವಿಚಲಿತರಾಗಬೇಡಿ. ಅಂದರೆ ಒಂದು ಕಡೆ ಅಧೈರ್ಯ, ಅಂಜಿಕೆ ಅನ್ನುವಂಥದ್ದು ಬರಬಹುದು. ಧೈರ್ಯದಿಂದ ಮುಂದುವರಿರಿ, ಜಯ ತಮ್ಮದೇ ಆಗುತ್ತೆ. ಹಾಗೆ ವೈವಾಹಿಕ ಜೀವನದಲ್ಲಿ ಸಂತೋಷವನ್ನು ಅನುಭವಿಸುವಂಥ ಸಮಯ ಇದೆ. ಆದರೆ ನೀವಾಗಿ ಮಾಡಿಕೊಳ್ಳುವಂಥ ಕೆಲವು ಎಡವಟ್ಟುಗಳಿಂದ ಈ ದಿನ ನಿಮಗೆ ಅಲ್ಲೂ ಅಸಂತೋಷ ಇರುತ್ತೆ, ಅಲ್ಲೂ ಅನುಮಾನ ಇರುತ್ತೆ. ಹಾಗಾಗಿ ಈ ದಿನದ ಯೋಜನೆಗಳು ಚೆನ್ನಾಗಿದೆ, ಆದರೆ ಒಳ್ಳೆಯ ಯೋಗ ಇಲ್ಲ ನಿಮಗೆ ಅನುಭವಿಸಲಿಕ್ಕೆ. ಹಾಗೆ ಈ ದಿನದಲ್ಲಿ ಕಾರ್ಯಕ್ಷೇತ್ರದಲ್ಲಿ ಅನಾನುಕೂಲಕರವಾಗಿರುವಂಥ ವಾತಾವರಣ ಇದ್ದಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಸನ್ನಿವೇಶಕ್ಕೆ ಹೊಂದಾಣಿಕೆ ಮಾಡಿಕೊಳ್ಬೇಕು, ನಿಮ್ಮದೇ ನಡಿಬೇಕು ಅನ್ನುವಂಥ ಒಂದು ಹಠದ ಸ್ವಭಾವವನ್ನು ಸ್ವಲ್ಪ ಪಕ್ಕಕ್ಕಿಡುವಂಥದ್ದು ಉತ್ತಮ. ಇನ್ನು ಈ ದಿನ ಉದ್ಯೋಗದ ವಿಚಾರಗಳಲ್ಲಿ ಅಧಿಕಾರಿಗಳೊಂದಿಗೆ ತುಂಬ ಎಚ್ಚರಿಕೆಯಿಂದ ವ್ಯವಹಾರ ಮಾಡಬೇಕು. ಎಷ್ಟು ಬೇಕೋ ಅಷ್ಟೇ ಮಾತಾಡಬೇಕು. ಮಾತು ಗೊತ್ತಿದೆ, ಅಭಿಪ್ರಾಯ ಬಲ್ಲೆ ಅಂತ ಹೇಳಿ ನೀವು ಎಲ್ಲೇ ಮೀರಿ ಮಾತಾಡಿದ್ರೆ ಅಲ್ಲಿ ನಿಮಗೆ ಒಂದು ರೀತಿಯ ಹಿನ್ನಡೆ ಉಂಟಾಗುತ್ತೆ, ಅಲ್ಲಿ ಒತ್ತಡಗಳು ಉಂಟಾಗುತ್ತೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಧನುರಾಶಿ. ಧನುರಾಶಿಯವರಿಗೂ ಕೂಡ ಈ ದಿನ ಅಷ್ಟೊಂದು ತೃಪ್ತಿಕರವಾದಂಥ ದಿನ ಅಲ್ಲ. ಎಷ್ಟೇ ಕೆಲಸ ಮಾಡಿದ್ರೂ ಕೂಡ ಏನೋ ಒಂದು ಅಪೂರ್ಣ ಇದೆ, ಏನೋ ಒಂದು ಅತೃಪ್ತಿ ಇದೆ, ಏನೋ ಒಂದು ಅಸಮಾಧಾನ ಇದೆ. ಆದರೆ ಇವೆಲ್ಲವನ್ನೂ ಕೂಡ ಈ ದಿನ ನೀವು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿಕೊಳ್ಳಿಕ್ಕೂ ಕೂಡ ಅವಕಾಶಗಳಿದೆ. ಹಾಗಾಗಿ ಬರುವಂಥ ಒಂದು ಚಾಲೆಂಜಸ್ ಏನಿದೆ ಅದನ್ನು ನೀವು ಆಪರ್ಚುನಿಟಿಯಾಗಿ ತೆಗೆದುಕೊಳ್ಬೇಕು. ಭಗವಂತ ಕೊಟ್ಟಿರುವಂಥ ಒಂದು ವಿಶೇಷವಾಗಿ ಒಂದು ಸಂದರ್ಭ ಅದು. ಅದನ್ನು ಎದುರಿಸುವಂಥ ಒಂದು ಧೈರ್ಯ, ಸ್ಥೈರ್ಯವನ್ನು, ಜೊತೆಗೆ ಪ್ರತಿಭೆಯನ್ನು ಕೂಡ ಕೊಟ್ಟಿದ್ದಾನೆ. ನಾನು ಮಾತ್ರ ಅದನ್ನು ಎದುರಿಸಬಲ್ಲೆ ಅನ್ನುವಂಥ ಆತ್ಮವಿಶ್ವಾಸ ನಿಮಗೆ ಇದ್ದರೆ ಕೆಲಸ ಯಶಸ್ವಿಯಾಗಿ ಪೂರೈಕೆ ಆಗುತ್ತೆ, ಪೂರ್ಣವಾಗುತ್ತೆ. ಹಾಗೆ ಈ ದಿನದಲ್ಲಿ ಕೆಲವೊಂದು ಅನಿಶ್ಚಿತ ವಾತಾವರಣ ಏನಿದೆ ನಿಮ್ಮ ಚಿಂತೆಗೆ ಕಾರಣ ಆಗುತ್ತೆ. ನಾಳೆ ಹೇಗೆ ಏನು ಅನ್ನುವಂಥದ್ದೇ ಈ ದಿನ ದೊಡ್ಡ ಯಕ್ಷ ಪ್ರಶ್ನೆ. ಅದೇ ನಿಮಗೆ ಚಿಂತೆ, ಅದೇ ಸಮಯವನ್ನು ಬಹುಪಾಲು ತೆಗೆದುಕೊಳ್ಳುವಂಥದ್ದು. ಇದರಿಂದ ಮಾನಸಿಕ ಆರೋಗ್ಯ ಹದಗೆಡುವಂಥದ್ದು ಈ ಸಂದರ್ಭದಲ್ಲಿ ಇರುತ್ತೆ. ಹಾಗಾಗಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ವಿಚಲಿತರಾಗಬೇಡಿ, ಧೈರ್ಯದಿಂದ ಮುಂದುವರಿರಿ. ಭಗವಂತ ಇದ್ದಾನೆ, ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಅನುಗ್ರಹ ಇದೆ. ಆದರೆ ನಿಷ್ಠೆಯಿಂದ ಕೆಲಸಗಳನ್ನು ಮಾತ್ರ ಮುಂದುವರಿಸ್ತಾ ಇರಿ, ಒಳ್ಳೆಯದಾಗತ್ತೆ. ಇನ್ನು ಕುಟುಂಬದಲ್ಲಿ ಒಂದು ಆತ್ಮೀಯತೆಯ ಕಾಲಕ್ಷೇಪ ಇರಬೇಕು. ಎಲ್ಲ ಒಂದು ಕಡೆ ಹೊಂದಾಣಿಕೆ ಅನ್ನುವಂಥದ್ದು ಇರಬೇಕು. ಭಿನ್ನಾಭಿಪ್ರಾಯಗಳು ಬರಲಿ, ಆದರೆ ಅದು ತಾತ್ಕಾಲಿಕವಾಗಿರಬೇಕು. ಎಲ್ಲ ಒಂದು ಕಡೆ ನೀವು ಕಾಂಪ್ರಮೈಸ್ ಮಾಡಿಕೊಂಡು ಹೊಂದಾಣಿಕೆ ಮಾಡಿಕೊಂಡು ಮುಂದುವರಿಯುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ನೀವು ತೆಗೆದುಕೊಳ್ಳುವಂಥ ತೀರ್ಮಾನಕ್ಕೆ ಬದ್ಧರಾಗಿರಬೇಕು. ಯುವರ್ ಓನ್ ಡಿಸಿಷನ್ ಅದು. ಅದನ್ನು ಹಾಗಾಗಿ ಬದಲಾವಣೆ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಶ್ರೀ ಲಕ್ಷ್ಮೀ ನೃಸಿಂಹ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ
ತುಂಬ ಅನುಕೂಲ ಇರುವಂತಹ ದಿನ. ಎಲ್ಲ ಒಂದು ಕಡೆ ಸಂತೋಷ ಇರುತ್ತೆ. ನಿಮ್ಮ ಪ್ರೀತಿ ಪಾತ್ರರಿಂದ ಕೂಡ ಈ ದಿನ ತುಂಬ ಜೊತೆಯಾಗಿದ್ದು ನಿಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಗಳಾಗುವಂಥದ್ದು ಇದೆ. ಆದರೆ ಈ ದಿನ ಯಾರು ಆಲಸ್ಯ ಮಾಡ್ತೀರಿ ಅಂಥವ್ರಿಗೆ ಒಳ್ಳೆಯ ಫಲ ಇಲ್ಲ. ಆದರೆ ಚುರುಕಾಗಿ ಲವಲವಿಕೆಯಿಂದ ಸಮಯಕ್ಕೆ ಸರಿಯಾಗಿ ಕೆಲಸಗಳನ್ನು ಆರಂಭ ಮಾಡುವಂಥವ್ರಿಗೆ ಈ ದಿನ ತುಂಬ ಶ್ರೇಯಸ್ಸಿದೆ. ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ವಿದ್ಯಾಭ್ಯಾಸದಲ್ಲಿ ತುಂಬ ಪ್ರಗತಿ ಅನ್ನುವಂಥದ್ದು ಇದೆ. ಇನ್ನು ಈ ವಿದ್ಯಾಭ್ಯಾಸಕ್ಕೂ ನಿಮ್ಮ ಉದ್ಯೋಗಕ್ಕೂ ಈ ದಿನ ಅವಿನಾಭಾವ ಸಂಬಂಧ ಇರುವಂಥದ್ದು ಇದೆ. ಹಾಗೆ ವಿಶೇಷವಾಗಿ ಈ ದಿನದಲ್ಲಿ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಗುರುವಿನ ಮಾರ್ಗದರ್ಶನ ಚೆನ್ನಾಗಿದೆ. ಹಿರಿಯರ ಸಲಹೆ ಬಹಳ ಅದ್ಭುತವಾಗಿದೆ. ಹಾಗಾಗಿ ಅವರ ಅನುಭವದ ಮಾತನ್ನು ಈ ದಿನ ನೀವು ಕೇಳೋದ್ರಿಂದ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಇರುತ್ತೆ. ಹಾಗೆ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಕಾರ್ಯಸಿದ್ಧತೆ ಇದೆ. ಕೆಲಸ ಇದ್ದಕ್ಕಿದ್ದ ಹಾಗೆ ಪೂರ್ಣ ಆಗುವಂಥದ್ದು. ಜೊತೆಗೆ ಈ ದಿನದ ಪ್ರಯತ್ನಗಳು ಕೂಡ ನಿಮಗೆ ಒಳ್ಳೆಯ ಫಲವನ್ನು ನೀಡುತ್ತೆ. ನಿಮಗೆ ವಾಹನ, ಮನೆ, ಒಡವೆ, ವಸ್ತ್ರ ಇತ್ಯಾದಿ ಖರೀದಿಗಳಲ್ಲಿ ಏನಾದರೂ ಆಸಕ್ತಿ ಇದ್ದು ಅಂಥದ್ದಕ್ಕೆ ಸ್ವಲ್ಪ ಸೀರಿಯಸ್ ಆಗಿ ಈ ದಿನ ನೀವು ಪ್ರಯತ್ನ ಮಾಡಿದರೆ ಒಳ್ಳೆಯ ಫಲ ನಿಮಗೆ ಸಿಕ್ಕೇ ಸಿಕ್ಕತ್ತೆ. ಹಾಗೆ ಹಣಕಾಸಿನ ವ್ಯವಹಾರಗಳನ್ನು ಮಾಡುವಂಥವ್ರಿಗೆ ಪರಿಸ್ಥಿತಿ ಆಶಾದಾಯಕವಾಗಿರುತ್ತೆ. ಹಾಗೆ ಈ ವ್ಯವಹಾರ ರಿಯಲ್ ಎಸ್ಟೇಟ್ನಲ್ಲಿರುವಂಥವರು ಇವತ್ತಲ್ಲ ನಾಳೆ ಈ ವ್ಯಾಪಾರವನ್ನು ನೀವು ಅಭಿವೃದ್ಧಿಪಡಿಸ್ತೇನೆ, ಅದರಿಂದ ಒಂದು ಅನುಕೂಲ ಇದೆ, ಲಾಭ ಇದೆ ಅನ್ನುವಂಥ ಆತ್ಮವಿಶ್ವಾಸದಿಂದ ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಭೂವರಾಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನದ ವ್ಯವಹಾರಗಳು ಸ್ವಲ್ಪ ವಕ್ರಿಯಾದರೂ ಕೂಡ ಒಂದು ಸ್ಥಿರವಾದಂಥ ಫಲವನ್ನು ಪಡ್ಕೊಳ್ಳಿಕ್ಕೆ ಸಹಕಾರಿಯಾಗಿರುತ್ತೆ. ಹಾಗಾಗಿ ಅರ್ಧಂಬರ್ಧ ಆಗಿರುವಂತಹ ಕೆಲಸ ಕಾರ್ಯಗಳು, ಮರೆತು ಹೋಗಿರುವಂತಹ ಕೆಲಸ ಕಾರ್ಯಗಳು ಈ ದಿನ ಮರುಚಾಲನೆಗೆ ಒಳಪಡುವಂಥದ್ದು. ಅದನ್ನು ಮತ್ತೆ ಮತ್ತೆ ಮೆಲುಕು ಹಾಕ್ತೀರಿ. ಮತ್ತೆ ಅಂತಹ ಕೆಲಸಗಳನ್ನು ಆರಂಭ ಮಾಡಬೇಕು ಅನ್ನುವಂಥ ತುಡಿತ ಜಾಸ್ತಿ ಇರುತ್ತೆ. ಹಾಗೆ ಈ ದಿನದಲ್ಲಿ ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಒಳ್ಳೆಯ ಸಮಯ. ಅಲ್ಲಿ ಅಧಿಕಾರವನ್ನು ವಹಿಸ್ಕೊಳ್ಳುವಂಥದ್ದಾಗಲಿ, ಇನ್ನು ಸಂಸ್ಥೆಯ ಒಂದು ಬೈಲಾವನ್ನೇ ತಿದ್ದುಪಡಿ ಮಾಡುವಂಥದ್ದಾಗಲಿ, ವ್ಯಾಪಾರ ವ್ಯವಹಾರಗಳಲ್ಲಿ ಒಂದು ವಿಭಿನ್ನವಾದಂಥ ದಾರಿಯನ್ನು ಹುಡುಕಿಕೊಳ್ಳುವಂಥದ್ದಾಗಲಿ ಈ ದಿನದಲ್ಲಿರುತ್ತೆ. ಹಾಗಾಗಿ ಈ ದಿನ ಸಣ್ಣ ಪುಟ್ಟದ್ದಕ್ಕೆ ನೀವು ಆಸೆ ಪಡಲ್ಲ. ಹೊಡೆದರೆ ಭಂಡಾರನೇ ಹೊಡಿಬೇಕು ಅನ್ನುವಂಥ ಒಂದು ಮನಸ್ಥಿತಿ ನಿಮ್ಮಲ್ಲಿರುತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಿಮ್ಮ ಗುರು ಹಿರಿಯರ ಒಂದು ಮಾರ್ಗದರ್ಶನವನ್ನು ಪಡ್ಕೊಳ್ಳುವಂಥದ್ದನ್ನು ಮಾತ್ರ ಮರಿಬೇಡಿ. ಹೊಸ ವ್ಯವಹಾರಗಳಲ್ಲಿ ಹೂಡಿಕೆ ಮಾಡುವ ಬಗ್ಗೆ ಕೂಡ ನಿಮಗೆ ಒಂದು ಸಲಹೆ ಬೇಕಾಗುತ್ತೆ. ಅದು ಸಮಯಕ್ಕೆ ಸರಿಯಾಗಿ ಸಿಕ್ಕತ್ತೆ. ಹಾಗೆ ಯಾವುದೇ ಒಂದು ಸಮಸ್ಯೆಗಳು ಬಂದಾಗ ಸ್ವಲ್ಪ ತಾಳ್ಮೆಯಿಂದ ನೀವು ಇರಬೇಕು. ಆದರೆ ಈ ದಿನ ತಾಳ್ಮೆಯನ್ನು ಕಳ್ಕೊಳ್ತೀರಿ. ಕೋಪ ತಾಪಗಳು ಜಾಸ್ತಿ ಇರುತ್ತೆ. ಆತುರಾತುರವಾಗಿ ನಿರ್ಣಯಗಳನ್ನು ಮಾಡುವಂಥದ್ದು, ಜೊತೆಗೆ ಖರ್ಚು ವೆಚ್ಚಗಳು ಕೂಡ ಹೆಚ್ಚಾಗುವಂಥದ್ದು ಇದೆ. ಇನ್ನು ಆರೋಗ್ಯ ಸಮಸ್ಯೆ ಕೂಡ ಒಂದು ಸೈಡ್ ಎಫೆಕ್ಟ್ ಮೂಲಕ ಸ್ವಲ್ಪ ಜಾಸ್ತಿ ಆಗ್ತಾ ಇರುತ್ತೆ. ಇದು ಒಂದು ಆತಂಕಕ್ಕೆ ಕಾರಣವಾಗುತ್ತೆ. ಹಾಗಾಗಿ ವ್ಯರ್ಥ ಖರ್ಚುಗಳ ಜೊತೆಗೆ ಈ ದಿನ ವ್ಯರ್ಥ ಆಲೋಚನೆಗಳು ಕೂಡ ಬರುವಂಥದ್ದು ಇದೆ. ಇದೆಲ್ಲವೂ ಕೂಡ ತುಂಬ ದೇಹವನ್ನು ವೀಕ್ ಮಾಡುವಂಥ ಸಂದರ್ಭ ಇದು. ಹಾಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಈ ಕೆಟ್ಟದ್ದನ್ನು ಆಲೋಚನೆ ಮಾಡದೆ, ಪೋಸ್ಟ್ ಮಾರ್ಟಮ್ ಮಾಡದೆ, ಮುಂದೆ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳಲ್ಲಿ ಮಾತ್ರ ಗಮನ ಕೊಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ನಿಮ್ಮ ನೆಚ್ಚಿನ ಗುರುಗಳನ್ನು ಈ ದಿನ ಆರಾಧನೆ ಮಾಡಿ, ಗುರುಸ್ತೋತ್ರ ಹೇಳ್ಕೊಳ್ಳಿ, ಗುರುಗಳ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯಲ್ಲೇ ಚಂದ್ರ ಸ್ಥಿತನಾಗಿದ್ದಾಗ ಎಲ್ಲೋ ಒಂದು ಕಡೆ ಸಂಭ್ರಮದ ವಾತಾವರಣ ಇರುತ್ತೆ. ಕೆಲಸ ಕಾರ್ಯಗಳನ್ನು ತುಂಬ ಉತ್ಸಾಹದಿಂದ ನಿಭಾಯಿಸುವಂಥದ್ದು ಇರುತ್ತೆ. ಹಾಗೆ ನಿಮ್ಮ ಸಂಚಾರ, ನಿಮ್ಮ ಪ್ರಯಾಣ ಈ ದಿನ ಫಲಪ್ರದವಾಗುತ್ತೆ. ಆದರೆ ಈ ಸಾಲದ ಬಾಧೆ ಮಾತ್ರ ಸ್ವಲ್ಪ ಜಾಸ್ತಿ ಆಗುವಂಥದ್ದು. ಅದರಿಂದ ನೀವು ಎಚ್ಚರಿಕೆಯಿಂದ ಇರಬೇಕು. ಇನ್ನು ರಾಜಕಾರಣಿಗಳಿಗೆ ಈ ದಿನ ಅಧಿಕಾರಯುತವಾದಂಥ ಒಂದು ಬಲ ಇದೆ. ಅಂದರೆ ನಿಮಗೆ ಒಂದು ಪವರ್ ಇದೆ, ಮಾತಿನಲ್ಲಿ ಸ್ಪಷ್ಟತೆ ಇದೆ. ಹಾಗೆ ನಿಮ್ಮ ಗುರಿಯನ್ನು ಈ ದಿನ ಬಹಳ ವಿಶೇಷವಾಗಿ ನೀವು ವಿಶ್ಲೇಷಣೆ ಮಾಡುವಂಥದ್ದು ಕೂಡ ಇದೆ. ಹಾಗೆ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ನಿಮಗೆ ನಿರಾಯಾಸವಾಗಿ ಕೆಲಸಗಳು ಪೂರ್ಣ ಆಗಿ
ಉತ್ತಮವಾದಂಥ ಒಂದು ಫಲವನ್ನು ತಂದುಕೊಡುತ್ತೆ. ಇನ್ನು ಈ ದಿನ ವಿಶೇಷತೆ ಅಂತ ಹೇಳಿದ್ರೆ ನಿಮ್ಮ ಒಂದು ವ್ಯಾಪಾರಕ್ಕೆ, ನಿಮ್ಮ ಮಾರಾಟಕ್ಕೆ, ನಿಮ್ಮ ಒಂದು ಸ್ಟ್ರಾಟಜಿಗೆ ಅನುಗುಣವಾದಂಥ ಒಂದು ಪ್ರಗತಿ ಈ ದಿನ ಇರುತ್ತೆ. ಹಾಗೆ ಈ ದಿನ ಬಹಳ ಸಮಸ್ಯೆಗಳನ್ನು ತುಂಬ ಸಂಯಮದಿಂದ, ತಾಳ್ಮೆಯಿಂದ ಒಂದು ಪರಿಹಾರಕ್ಕೆ ಒಳಪಡಿಸುವಂಥದ್ದು ಇದೆ. ಒಂದು ಸಮಸ್ಯೆ ಅಂದರೆ ಪರಿಹಾರ ಇದ್ದೇ ಇರುತ್ತೆ. ಅಂಥ ಒಂದು ವಿಶ್ಲೇಷಣಾತ್ಮಕವಾದಂತಹ ಆಲೋಚನೆ ನಿಮಗಿರುತ್ತೆ. ಲ್ಯಾಟ್ರಲ್ ಥಿಂಕಿಂಗ್ ಅನ್ನುವಂಥದ್ದು ಇದೆ. ಹಾಗೆ ಈ ದಿನ ಒಂದು ಮಧ್ಯಸ್ಥಿಕೆಯ ವಿಚಾರ ಏನಾದರೂ ಬಂದರೆ ಆದಷ್ಟು ರಾಜಿ ಮಾಡಿಕೊಳ್ಳುವಂಥದ್ದು, ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು ಅಥವಾ ಒಂದು ಒಪ್ಪಂದಕ್ಕೆ ಬರುವಂಥದ್ದು ತುಂಬ ಒಳ್ಳೆಯದು. ಹಾಗೆ ಈ ದಿನ ಮನಃಶಾಂತಿಗೆ ನೀವು ಬೇಕಾದಂತಹ ಕೆಲಸ ಕಾರ್ಯಗಳನ್ನು ಮಾಡಿ, ಮನಸ್ಸಿನ ಆರೋಗ್ಯಕ್ಕೆ ಬೇಕಾದಂತಹ ಕೆಲವೊಂದು ತಿದ್ದುಪಡಿಗಳನ್ನು ಮಾಡಿಕೊಳ್ಳಿ. ಈ ಎಲ್ಲದಕ್ಕೂ ಕೂಡ ಅತ್ಯುತ್ತಮವಾದಂಥ ಸಮಯ ಇದೆ, ಉತ್ಸಾಹ ಇದೆ, ಎನರ್ಜಿ ಇದೆ, ಆತ್ಮವಿಶ್ವಾಸ ಇದೆ. ಭಗವಂತನ ಒಂದು ಅನುಗ್ರಹ ಬಹಳ ಚೆನ್ನಾಗಿದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.